Guys, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 10th ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಚಾಪ್ಟರ್ ನ 4th ವಿಡಿಯೋದಲ್ಲಿ ಇದ್ದೀವಿ. ಗೈಸ್, ನಾನು ಈಗಾಗಲೇ ಈ ಚಾಪ್ಟರ್ಗೆ ಮಾರ್ಕೆಟಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ 3 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ 3 ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಡು 4th ವಿಡಿಯೋ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಗೈಸ್, ಇನ್ ದ ಲಾಸ್ಟ್ ಫ್ಯೂ ಕ್ಲಾಸಸ್ ಅಂದ್ರೆ 3 ಕ್ಲಾಸ್ ಇಂದ ಈ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಇವಾಗ ನಾವು ನೆಕ್ಸ್ಟ್ ಏನೇನ್ ಕಾನ್ಸೆಪ್ಟ್ ಗಳಿದೆ ಅದನ್ನ ಫೋಕಸ್ ಮಾಡ್ತಾ ಹೋಗೋಣ. ಗೈಸ್, ನಾನು ಈಗಾಗಲೇ ಹೇಳಿದೀನಿ, ಏನು ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಅಂದ್ರೆ ಒಬ್ಬ ಬಿಸ್ನೆಸ್ ಮನ್ ಯಾವುದೇ ಪ್ರಾಡಕ್ಟ್ ಅನ್ನ ಒಂದು ಪಬ್ಲಿಕ್ ಗೆ ರೀಚ್ ಮಾಡಿಸ್ಬೇಕು ಅಂತಂತಂದ್ರೆ ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ ಮೂಡಿಸ್ಬೇಕು ಅಂತಂತಂದ್ರೆ ಏನಾಗ್ಬೇಕು, ಅವರಿಗೆ ಐಟಮ್ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರೋದು ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಅವರು ಅಡ್ವರ್ಟೈಸಿಂಗ್ ನ ಯೂಸ್ ಮಾಡ್ತಾರೆ. ಸೊ ಇವತ್ತು ನಾವು ಅಡ್ವರ್ಟೈಸಿಂಗ್ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಅಡ್ವರ್ಟೈಸಿಂಗ್ ಅಂತಂದ್ರೆ ಏನು, ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಏನಾರ ಗೆಸ್ಟ್ ಮಾಡ್ತೀರಾ? ಕನ್ನಡದಲ್ಲಿ ಅಡ್ವರ್ಟೈಸಿಂಗ್ ಗೆ ಜಾಹೀರಾತು ಅಂತ ಕರೀತಾರೆ. ಏನ್ ಜಾಹೀರಾತು ಅಂತಂತಂದ್ರೆ, ಒಬ್ಬ ಬಿಸ್ನೆಸ್ ಮನ್ನು ಏನು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ, ಅದನ್ನ ಜನಕ್ಕೆ ತಿಳಿಸ್ಕೊಡ್ತಕ್ಕಂತಹದ್ನೇ ಡಿಫ್ರೆಂಟ್ ಮೋಡ್ ಗಳಿಂದ ತಿಳಿಸ್ಕೊಡ್ತಕ್ಕಂತಹದ್ನೇ ಅಡ್ವರ್ಟೈಸಿಂಗ್ ಅಥವಾ ಜಾಹೀರಾತು ಅಂತ ಹೇಳ್ತಾರೆ. ಅಡ್ವರ್ಟೈಸಿಂಗ್ ಇಸ್ ದ ಮೋಸ್ಟ್ ಕಾಮನ್ ಯೂಸ್ ಟೂಲ್ ಆಫ್ ಪ್ರಮೋಷನ್. ಯಾವುದೇ ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡ್ಬೇಕು ಅಂತಂದ್ರೆ ಅಡ್ವರ್ಟೈಸಿಂಗ್ ನ ಮೇನ್ ಟೂಲ್ ಆಗಿ ಬಳಸ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. It is an impersonal form of communication which is paid by the marketer or sponsor to promote some goods or services. ಏನ್ ಹೇಳ್ತಿದ್ರೆ, ಗೂಡ್ಸ್ ಯಾವುದೇ ಒಬ್ಬ ಮ್ಯಾನುಫ್ಯಾಕ್ಚರರ್ ಒಂದು ಗೂಡ್ಸ್ ನ ಅಥವಾ ಯಾವುದೋ ಒಂದು ಸರ್ವಿಸ್ ಅನ್ನ ಕಸ್ಟಮರ್ ಗೆ ಕೊಡ್ತಾ ಇದ್ದಾನೆ ಅಂತಂತಂದ್ರೆ ಅದನ್ನ ಅಡ್ವರ್ಟೈಸಿಂಗ್ ಮೂಲಕ ಅವನಿಗೆ ರೀಚ್ ಮಾಡಿಸ್ತಾನೆ. ಸೊ ಈ ಅಡ್ವರ್ಟೈಸಿಂಗ್ ಅಂತ ಅನ್ನೋದು ಇಂಪರ್ಸನಲ್ ಮೋಡ್ ಆಫ್ ಅಡ್ವರ್ಟೈಸಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಈಗ ನೀವು ಯಾವುದೋ ಒಂದು ಟಿವಿಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಆಡ್ ನೋಡ್ತೀರಾ ಅಂತಂದ್ರೆ ಅವ್ರು ನಿಮ್ ಜೊತೆ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡ್ತಿದಾರಾ? ಇಲ್ಲ ಅಲ್ವಾ, ಅವ್ರು ಏನೋ ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ನ ರೀಚ್ ಮಾಡಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈ ತರ ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೇಕು ಅಂತಂತಂದ್ರೆ ಅದಕ್ಕೆ ಯಾರು ಆರ್ಗನೈಸರ್ ಇರ್ತಾರೆ ಅಥವಾ ಮಾರ್ಕೆಟರ್ ಇರ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಖರ್ಚಾಗುತ್ತೆ. ಅಮೌಂಟ್ ನ ಪೇ ಮಾಡ್ಬಿಟ್ಟು ಅವರು ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೇಕಾಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಟಿವಿ ನೋಡ್ತಾ ಇರ್ತೀರಾ, ಯಾವ್ದೋ ಒಂದು ಆಡ್ ಬರುತ್ತೆ ಅಂತಂದ್ರೆ ಆ ಆಡ್ ನ ಹಾಕ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು, ಅವರು ಪೇಮೆಂಟ್ ನ ಕೊಡ್ಬೇಕಾಗತ್ತೆ ಚಾನಲ್ಗೆ. ಸೊ ಆತರ ಪೇಮೆಂಟ್ ಕೊಟ್ಬಿಟ್ಟು ಮಾಡಿಸ್ತಾರೆ ಅಡ್ವರ್ಟೈಸ್ಮೆಂಟ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾ ಇದಾರೆ. ದ ಮೋಸ್ಟ್ ಕಾಮನ್ ಮೋಡ್ ಆಫ್ ಅಡ್ವರ್ಟೈಸಿಂಗ್ ಆರ್ ನ್ಯೂಸ್ ಪೇಪರ್, ಮ್ಯಾಗಝೀನ್ ಅಂಡ್ ಟೆಲಿವಿಷನ್. ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಅಡ್ವರ್ಟೈಸಿಂಗ್ ಮೀಡಿಯಾಗಳು ಯಾವ್ಯಾವ್ದು ಅಂತಂದ್ರೆ ನ್ಯೂಸ್ ಪೇಪರ್, ಮ್ಯಾಗಝೀನ್ಸ್ ಮತ್ತೆ ಟಿವಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅಡ್ವರ್ಟೈಸಿಂಗ್ ಗುಣಲಕ್ಷಣಗಳು ಏನು ಅಂತ, ಫೀಚರ್ ಗಳು ಏನು ಅನ್ನೋದನ್ನ ನೋಡೋಣ. ಪೇಡ್ ಫಾರ್ಮ್. ಈಗ ಯಾರೇ ಒಬ್ರು ಬಿಸ್ನೆಸ್ ಮನ್ ತನ್ನ ಪ್ರಾಡಕ್ಟ್ ನ ಅಡ್ವರ್ಟೈಸ್ ಕೊಡ್ತಾನೆ, ಈ ಟಿವಿಲೇ ಆಗ್ಲಿ ನ್ಯೂಸ್ ಪೇಪರ್ ಅಲ್ಲೇ ಆಗ್ಲಿ ಮ್ಯಾಗಝೀನ್ ಆದ್ರೆ ಅವ್ರು ಸುಮ್ನೆ ಹಾಕ್ಬಿಡ್ತಾರೆ. ಸೊ ಅವರು ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ಇದು ಪೇಯ್ಡ್ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಅಮೌಂಟ್ ನ ಪೇ ಮಾಡಿ ಅವರು ಅಡ್ವರ್ಟೈಸ್ಮೆಂಟ್ ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೆಕೆಂಡ್ ಫೀಚರ್ ಏನು, ಇಂಪರ್ಸನಲ್. ಈಗ ನಾನು ನನ್ನ ಹತ್ರ ಇರ್ತಕ್ಕಂತಹ ಯಾವುದೋ ಒಂದು ಪ್ರಾಡಕ್ಟ್, ಬಿಸ್ನೆಸ್ ಮನ್, ನಾನು ಏನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀನಿ, ನೀವು ನನ್ನ ಹತ್ರ ಬಂದಿದ್ದೀರಾ. ಸೊ ನಾನು ಇರ್ತಕ್ಕಂತಹ ಪ್ರಾಡಕ್ಟ್ ನ ನಿಮ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ರೆ ಏನಾಯ್ತು, ಪರ್ಸನಲ್ ಸೇಲ್ ಆಗ್ತಿತ್ತು, ನಾನು ನಿಮ್ಗೆ ಸೇಲ್ ಮಾಡ್ತಾ ಇದ್ದೆ. ಬಟ್ ಈ ಅಡ್ವರ್ಟೈಸಿಂಗ್ ಅಲ್ಲಿ ಏನಂತಂದ್ರೆ ಇಂಪರ್ಸನಲ್ ಆಗಿರುತ್ತೆ. ನೀವು ಒಂದು ಆಡ್ ನೋಡ್ತೀರಾ, ಅದ್ ನೋಡಿ ಈ ಪ್ರಾಡಕ್ಟ್ ನ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತೀರಾ. ಸೊ ಅಡ್ವರ್ಟೈಸಿಂಗ್ ಏನಾಗಿರುತ್ತೆ, ಇಂಪರ್ಸನಲ್ ಆಗಿರುತ್ತೆ, ಪರ್ಸನಲ್ ಆಗಿ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಐಡೆಂಟಿಫೈಡ್ ಸ್ಪಾನ್ಸರ್. ಏನ್ ಹೇಳ್ತಾ ಇದಾರೆ, ಇದಕ್ಕೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿದ್ರೆ ಮಾತ್ರನೇ, ಅಥವಾ ಮಾರ್ಕೆಟರ್ ಯಾರು ಇರ್ತಾರಲ್ಲ, ಒಂದು ಬಿಸ್ನೆಸ್ ಅವನ್ ಇರ್ತಾನಲ್ಲ, ಆತ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಅವನು ದುಡ್ಡನ್ನ ಪೇ ಮಾಡ್ಬಿಟ್ಟು ಸ್ಪಾನ್ಸರ್ ಮಾಡ್ಬಿಟ್ಟು ಆ ಆಡ್ ನ ಕೊಡ್ಬೇಕಾಗತ್ತೆ, ನ್ಯೂಸ್ ಪೇಪರ್ ಅಲ್ಲಾಗ್ಲಿ ಅಥವಾ ಟಿವಿಲ್ ಆಗ್ಲಿ ಮ್ಯಾಗಝೀನ್ಸ್ ಅಲ್ಲಿ ಆಗ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಅಡ್ವರ್ಟೈಸಿಂಗ್ ಏನು ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಅಡ್ವರ್ಟೈಸಿಂಗ್ ಆಸ್ ಎ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಟು ಪ್ರಮೋಟ್ ಸೇಲ್ ಹ್ಯಾಸ್ ದ ಫಾಲೋಯಿಂಗ್ ಮೆರಿಟ್ಸ್. ಏನ್ ಹೇಳ್ತಾ ಇದ್ರೆ, ಒಂದು ಕಮ್ಯುನಿಕೇಶನ್ ಮೋಡ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ. ಸೊ ಅದ್ರದ್ದು ಮೆರಿಟ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಮಾಸ್ ರೀಚ್. ಈಗ ಟಿವಿಲಿ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತಂದ್ರೆ ಅದು ಟಿವಿ ಒಬ್ಬರೇ ನೋಡ್ತಾ ಇರ್ತಾರ, ಪ್ರತಿಯೊಬ್ಬರು ಮನೇಲೂ ಟಿವಿ ಇರುತ್ತಾ, ಸೊ ಎಲ್ಲರಿಗೂ ರೀಚ್ ಆಗುತ್ತಾ, ಸೊ ಮಾಸ್ ಆಗಿ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನೀವು IPL ನೋಡ್ತಾ ಇರ್ತೀರಾ, ಕ್ರಿಕೆಟ್ ನೋಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಟೂರ್ನಮೆಂಟ್ ನೋಡ್ತಾ ಇರ್ತೀರಾ, ಯಾವ್ದೋ ಸ್ಪೋರ್ಟ್ಸ್ ಚಾನೆಲ್ ನೋಡ್ತಾ ಇರ್ತೀರಾ ಅಂತಂದ್ರೆ, ಅಥವಾ ಯಾವ್ದೇ ನ್ಯೂಸ್ ಚಾನೆಲ್ ಗಳೇ ನಿಮ್ಮ ಮನೇಲಿ ನೋಡ್ತಾ ಇರ್ತಾರೆ, ಯಾವ್ದೇ ಚಾನೆಲ್ ನೋಡಿದ್ರು
ಏನ್ ಬರುತ್ತೆ ಅದ್ರ ಮಧ್ಯದಲ್ಲಿ ಆಡ್ಗಳು ಬರ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಇಲ್ಲಿಟ್ರೇಟ್ಗೂ ಕೂಡ ಆ ಪ್ರಾಡಕ್ಟ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಮಾಸ್ ಹಾಕಿ ಬಹಳಷ್ಟು ದೊಡ್ಡ ಲೆವೆಲ್ ಆಫ್ ಜನಕ್ಕೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೆಕೆಂಡ್ ಪಾಯಿಂಟ್ ಏನು, ಎನ್ಹಾನ್ಸಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದರಿಂದ ರೀಚ್ ಮಾಡ್ಸಾದ್ಮೇಲೆ ಈಗ ಜನಕ್ಕೆ ನಮ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸೊ ಅದು ಮಾರ್ಕೆಟ್ ಅಲ್ಲಿ ಅವೈಲಬಲ್, ಅವರು ಹೋಗಿ ಅಂಗಡಿಯಲ್ಲಿ ಕೇಳಿದಾಗ ಸಿಗ್ಬೇಕಾರೆ. ಸೊ ಆ ತರ ಅವ್ರಿಗೆ ಪ್ರಾಡಕ್ಟ್ ಸಿಗೋಕ್ಕೆ ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೂರನೇದು ಏನಾಗುತ್ತೆ, ಎಕ್ಸ್ಪೆನ್ಸಿವ್ನೆಸ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾವ್ದಕ್ಕೆ ಎಕ್ಸ್ಪೆನ್ಸಿವ್, ಬಿಸ್ನೆಸ್ಗೆ. ಅಫ್ಕೋರ್ಸ್ ಇದು ಬರ್ಡನ್ ತಾನೆ. ಈಗ ಯಾವುದೋ ಒಂದು ಪೇಮೆಂಟ್ ಮಾಡಿ ಪೇಯ್ಡ್ ಪ್ರಮೋಷನ್ ನ ಕೊಡ್ತಾ ಇದಾರೆ ಅಂತಂದ್ರೆ ಇದು ಬಿಸ್ನೆಸ್ಗೆ ಏನಾಗ್ತಾ ಇದೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಸೈಮಲ್ಟೇನಿಯಸ್ಲಿ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದ್ರೆ, ಎಕಾನಮಿ ವ್ಯಾಲ್ಯೂ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹೇಗೆ ಎಕಾನಮಿ ವ್ಯಾಲ್ಯೂ ಅಂತಂದ್ರೆ, ಈಗ ನೋಡಿ ಈಗ ಎಕ್ಸ್ಪೆನ್ಸಿವ್ ಅಂತಂದ್ರೆ ಆಡ್ ಕೊಟ್ಟಾಗ ಅವ್ರು ಪೇಮೆಂಟ್ ಕೊಡ್ಬೇಕು. ಆ ಪೇಮೆಂಟ್ ಕೊಟ್ಟಾಗ ಅದನ್ನ ಯಾವ್ದ್ರ ಮೇಲೆ ಹಾಕ್ಬೇಕು, ದುಡ್ಡನ್ನ ಪ್ರಾಡಕ್ಟ್ ಕಾಸ್ಟ್ ಮೇಲೆ ಅವರು ಅದನ್ನ ಹಾಕ್ಬೇಕಾಗತ್ತೆ. ಕರೆಕ್ಟಾ? ಸೊ ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಎಕಾನಮಿ ಅಂತ ಹೇಳಿದ್ರು, ಅಲ್ಲಿ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು, ಬಟ್ ಇಲ್ಲಿ ಎಕಾನಮಿ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಯಾವಾಗ ಮಾಸ್ ಆಗಿ ರೀಚ್ ಆಗುತ್ತೆ, ಸೊ ರೀಚ್ ಆದಾಗ ಯಾರು ಜನ ತುಂಬಾ ಲೆವೆಲ್ ಆಫ್ ಪರ್ಚೇಸ್ ಮಾಡಿದಾಗ ಸೊ ಅದು ವೇರಿಯಬಲ್ ಕಾಸ್ಟ್ ಏನಿದೆಯಲ್ಲ ಅದು ಡಿವೈಡ್ ಆಗಿ ಅದು ಎಕಾನಮಿ ಪ್ರೈಸ್ ಅಲ್ಲಿ ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಏನಾಯ್ತು, ಅಡ್ವಾಂಟೇಜಸ್ ಏನು ಅಡ್ವರ್ಟೈಸಿಂಗ್ ಹೇಳಿತ್ತು. ಹಾಗಾದ್ರೆ ಮೆರಿಟ್ಸ್ ನೋಡ್ದು, ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಲೆಸ್ ಫೋರ್ಸ್ಫುಲ್ನೆಸ್ ಏನು, ಯಾವ್ದು ಈಗ ಪರ್ಸನಲ್ ಸೆಲ್ಲಿಂಗ್ ಆದ್ರೆ ಏನಾಗುತ್ತೆ, ನನ್ನ ಹತ್ರ ಇರ್ತಕ್ಕಂತಹ ಐಟಮ್ ನ ನಿಮ್ಗೆ ಡೈರೆಕ್ಟ್ ಆಗಿ ಮಾರ್ತೀನಿ. ಸೊ ನಾನ್ ಹೇಳ್ತೀನಿ ಈ ಪ್ರಾಡಕ್ಟ್ ಇಷ್ಟು ಫೀಚರ್ ಇದೆ, ಈ ತರ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಏನೋ ಹೇಳ್ತೀನಿ. ಆದ್ರೆ ಅಡ್ವರ್ಟೈಸಿಂಗ್ ಇದೆಯಲ್ಲ ಇದು ಲೆಸ್ ಫೋರ್ಸ್ಫುಲ್. ಫೋರ್ಸ್ ಮಾಡಕ್ಕಾಗಲ್ಲ, ಅವ್ರಿಗೆ ಇಷ್ಟ ಆಗತ್ತೆ ಹೇಳ್ತಾರೆ, ಇಲ್ದೆ ಹೋದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಫೀಡ್ಬ್ಯಾಕ್. ಏನ್ ಹೇಳ್ತಿದ್ರೆ, ಲ್ಯಾಕ್ ಆಫ್ ಫೀಡ್ಬ್ಯಾಕ್ ಅಂತ ಹೇಳ್ತಾ ಇದ್ರೆ, ಈಗ ಟಿವಿಲಿ ಅಥವಾ ರೇಡಿಯೋದಲ್ಲಿ ಅಥವಾ ಇನ್ಯಾವ್ದ್ರಲ್ಲಿ ನೀವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಮ್ಯಾಗಝಿನ್ ಅಲ್ಲಿ ಒಂದು ಆಡ್ ನೋಡ್ತೀರಾ ಅಂತಂದ್ರೆ ಅದು ಇಂಡೈರೆಕ್ಟ್ ಆಗಿರುತ್ತೆ, ಯಾರು ಡೈರೆಕ್ಟ್ ಆಗಿ ನಿಮ್ಗೆ ಅಪ್ರೋಚ್ ಮಾಡ್ತಿರಲ್ಲ. ಹಾಗೇನೆ ಇದು ಏನಂತಂದ್ರೆ ನೀವು ಅದಕ್ಕೆ ಫೀಡ್ಬ್ಯಾಕ್ ನ ಕೊಡಕ್ ಆಗೋದಿಲ್ಲ. ಅಡ್ವರ್ಟೈಸ್ಮೆಂಟ್ ನ ನೋಡ್ತೀರಾ ಅಷ್ಟೇ, ಅದಕ್ಕೆ ವಾಪಸ್ ಫೀಡ್ಬ್ಯಾಕ್ ಕೊಡಕ್ಕಾಗತ್ತಾ? ನೀವೇನೆ ನಿಮ್ಗೆ ಅನ್ಕೊಳ್ತೀರಾ ಈ ಅಡ್ವರ್ಟೈಸ್ಮೆಂಟ್ ನ ಈ ತರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಒಪಿನಿಯನ್ ಬರುತ್ತೆ, ಬಟ್ ಅವರಿಗೆ ಆ ಒಪಿನಿಯನ್ ನ ಶೇರ್ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದಾರೆ. ಅಂದ್ರೆ ಫೀಡ್ಬ್ಯಾಕ್ ಅವರಿಗೆ ಅಡ್ವರ್ಟೈಸಿಂಗ್ ಇಂದ ಸಿಗೋದಿಲ್ಲ, ಯಾರು ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಲೋ ಎಫೆಕ್ಟಿವ್ನೆಸ್. ಈಗ ಮಾಸ್ ಜನಕ್ಕೆ ಏನೋ ರೀಚ್ ಆಗುತ್ತೆ, ಹೌದಪ್ಪ, ಆದ್ರೆ ಮಾಸ್ ಜನಕ್ಕೆ ಏನೋ ರೀಚ್ ಆಗೋದ್ರಲ್ಲಿ ಎಷ್ಟು ಜನ ಯುಟಿಲೈಸ್ ಆಗುತ್ತೆ? ಸೊ ಎಲ್ಲೋ ಒಂದು 10% 20% ರೀಚ್ ಆಗ್ಬೋದು ಅಷ್ಟೇ ಅಲ್ವಾ. ರೀಚ್ ಎಲ್ಲರಿಗೂ 100% ರೀಚ್ ಆದ್ರೂ ಎಷ್ಟ್ ಜನ ಪ್ರಿಫರ್ ಮಾಡ್ತಾರೆ ಆ ತರದ್ದು ಪ್ರಾಡಕ್ಟ್ ಗಳನ್ನ ತಗೊಳ್ಳಿಕ್ಕೆ? ಬಹಳಷ್ಟು ಜನ ತಗೊಳ್ಳಿಕ್ಕೆ ಫೋಕಸ್ ಮಾಡೋದಿಲ್ಲ. ಸೊ ಎಫೆಕ್ಟಿವ್ನೆಸ್ ಕೂಡ ಇದರಲ್ಲಿ ಕಮ್ಮಿ ಇರುತ್ತೆ. ಅದು ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತಾ ಇದಾರೆ. ಹಾಗೆ ಇನ್ಫ್ಲೆಕ್ಸಿಬಲ್. ಒಂದು ಸಲ ಆಡ್ ನ ಯಾವ್ದೋ ಒಂದು ನೀವು ಮನೇಲಿ ಬೇಕಾದಷ್ಟು ಆಡ್ಗಳನ್ನ ನೋಡಿರ್ತೀರಾ, ಯೂಟ್ಯೂಬ್ ಗಳಲ್ಲಿ ನೋಡ್ಬೇಕಾದ್ರೂ ಬಹಳಷ್ಟು ಆಡ್ಗಳು, ಸಾಂಗ್ ಗಳನ್ನ ಕೇಳ್ಬೇಕಾದ್ರೂ ಮಧ್ಯದಲ್ಲಿ ಬಹಳಷ್ಟು ಆಡ್ಗಳು ಬರ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಒಂದ್ಸಲ ಈಗ ಟೇಕ್ ದ ಎಕ್ಸಾಂಪಲ್ ಆಫ್ ಯಾವ್ದೋ ಒಂದು ಪ್ರಾಡಕ್ಟ್, ಸೋಪ್ ಪ್ರಾಡಕ್ಟ್ ನಿಮ್ಗೆ ಆಡ್ ಬರ್ತಾ ಇದೆ ಅಂತಂದ್ರೆ ಒಂದ್ಸಲ ರೆಕಾರ್ಡಿಂಗ್ ಮಾಡಿ ಮುಗಿಸ್ಕೊಂಡಿರ್ತಾರೆ. ಒಂದ್ಸಲ ರೆಕಾರ್ಡಿಂಗ್ ಮಾಡಿ ಮುಗಿಸ್ಕೊಂಡ್ಮೇಲೆ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಮತ್ತೆ ಫ್ಲೆಕ್ಸಿಬಲ್ ಅದು ಇನ್ಫ್ಲೆಕ್ಸಿಬಲ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಇರೋದಿಲ್ಲ. ಸೊ ಆ ಇನ್ಫಾರ್ಮೇಶನ್ ಹೇಗಿರುತ್ತೆ ಹಾಗೇನೆ ಪಬ್ಲಿಕ್ ಗೆ ಅಥವಾ ಕಸ್ಟಮರ್ಸ್ ಗೆ ರೀಚ್ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಅಡ್ವರ್ಟೈಸಿಂಗ್ ನ ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಆಯ್ತು. ಹಾಗಾದ್ರೆ ಇದ್ರದ್ದು ಆಬ್ಜೆಕ್ಟಿವ್ ಎಗೇನೆಸ್ಟ್ ಅಡ್ವರ್ಟೈಸಿಂಗ್ ನ ವಿರುದ್ಧ ಇರ್ತಕ್ಕಂತಹ ಯಾವ್ದಾದ್ರೂ ಏನು ಪಾಯಿಂಟ್ಸ್ ಗಳು ಇದೆ ಅಂತ ಅಂದ್ಬಿಟ್ಟು ನೋಡೋಣ. ದ ಆಪರೆಂಟ್ ಆಫ್ ದ ಅಡ್ವರ್ಟೈಸಿಂಗ್ ಸೇಸ್ ದಟ್ ದ ಎಕ್ಸ್ಪೆಂಡಿಚರ್ ಆನ್ ಅಡ್ವರ್ಟೈಸಿಂಗ್ ಇಸ್ ಸೋಷಿಯಲ್ ಬೇಸ್ಡ್ ಆಸ್ ಇಟ್ ಆಡ್ ಟು ಕಾಸ್ಟ್. ಏನ್ ಹೇಳ್ತಿದ್ರೆ, ಅಡ್ವರ್ಟೈಸಿಂಗ್ ನ ಕೊಡ್ತಕ್ಕಂಥದ್ದು ಸೋಷಿಯಲ್ ವೇಸ್ಟ್ ಅಂತ ಹೇಳ್ತಾ ಇದ್ರೆ, ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ರೆ. ಯಾಕೆ ಅದನ್ನ ಹೇಳ್ತಾ ಇದ್ರೆ ಅಂತಂತಂದ್ರೆ, ಇದು ಈಗ ಒಂದು ನೋಡಿ, ಇಲ್ಲಿ ಒಂದು ಆಡ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆಡ್ ಅವರು ಕೇಳ್ತಾರೆ ಬೇಸ್ಡ್ ಆನ್ ನಿಮ್ಗೆ ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಹಾಕ್ಬೇಕು, ಎಷ್ಟು ಸೆಕೆಂಡ್ಸ್ ವಿಡಿಯೋನ ನಾವು ಎಷ್ಟು ಸೆಕೆಂಡ್ಸ್ ಒಂದು ಅಡ್ವರ್ಟೈಸಿಂಗ್ ನ ಡಿಸ್ಪ್ಲೇ ಮೇಲೆ ತಗೊಬರ್ಬೇಕು. ಸೊ ಇದನ್ನ ನಿಮ್ಗೆ ಎಷ್ಟು ದಿನಕ್ಕೆ ಎಷ್ಟು ಟೈಮ್ ಅಲ್ಲಿ, ಬೆಳಿಗ್ಗೆ ಮಾತ್ರ ತೋರಿಸ್ಬೇಕಾ, ಮಧ್ಯಾಹ್ನ ತೋರಿಸ್ಬೇಕಾ, ಸಂಜೆ ತೋರಿಸ್ಬೇಕಾ ಅಂತ ಅಂದ್ಬಿಟ್ಟು ಈ ತರ ಬಹಳಷ್ಟು ಫ್ಯಾಕ್ಟರ್ ಗಳು ಡಿಸೈಡ್ ಆಗಿ ಅದಕ್ಕೆ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಆ ತರ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಕ್ಕಂತಹ ಟೈಮ್ ಅಲ್ಲಿ ಅದು ಚಾರ್ಜ್ ಮಾಡ್ತಾರೆ, ಏನ್ನ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಆ ಅಮೌಂಟ್ ಈಗೇನ್ ಪ್ರಾಡಕ್ಟ್ ಮೇಲೆ ಬೀಳುತ್ತೆ. ಸೊ ಅವಾಗ ಪ್ರಾಡಕ್ಟ್ ಕಾಸ್ಟ್ಲಿ ಆಗುತ್ತೆ. ಸೊ ಇದು ಸೋಷಿಯಲ್ ಬೇಸ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮಲ್ಟಿಪ್ಲೈಸ್ ದ ನೀಡ್ ಆಫ್ ದ ಪೀಪಲ್ ಅಂಡ್ ಅಂಡರ್ ಮೈ ಸೋಷಿಯಲ್ ವ್ಯಾಲ್ಯೂ. ಇದರಿಂದ ಏನಾಗ್ತಾ ಇದೆ, ಸೋಷಿಯಲ್ ವ್ಯಾಲ್ಯೂಸ್ ಕೂಡ, ಸೋಷಿಯಲ್ ವ್ಯಾಲ್ಯೂಸ್ ಕೂಡ
ಕಡಿಮೆ ಆಗ್ತಿದೆ ಅಂತ ಅಂದ್ಬಿಟ್ಟು, ಅಂಡರ್ಮೈನ್ಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಗೆ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ. ಓಕೆನಾ? ಆಕ್ಟಿವ್ ಕಾಸ್ಟ್ ಅಫ್ಕೋರ್ಸ್ ಆಗ್ಲೇ ಹೇಳ್ದಂಗೆ ಅಡ್ವರ್ಟೈಸಿಂಗ್ ಮಾಡೋದ್ರಿಂದ ಖರ್ಚು ಬರುತ್ತೆ, ಆ ಖರ್ಚನ್ನ ಪ್ರಾಡಕ್ಟ್ ಮೇಲೆ ಹಾಕ್ತಾರೆ, ಅವಾಗ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಂಡರ್ಮೈನ್ಸ್ ಸೋಷಿಯಲ್ ವ್ಯಾಲ್ಯೂಸ್ ಏನ್ ಹೇಳ್ತಾ ಇದ್ರೆ, ಅಂಡರ್ಮೈನ್ ಸೋಷಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದಾರೆ. ಏನ್ ಅಂಡರ್ಮೈನ್ ಸೋಷಿಯಲ್ ವ್ಯಾಲ್ಯೂಸ್ ಅಂತ ಅಂದ್ರೆ, ಈಗ ಯಾವ್ದೋ ಒಂದು, ಈಗ ನೋಡಿ ಇಲ್ಲಿ ನಮ್ಗೆ ಟೂತ್ ಪೇಸ್ಟ್ ಮತ್ತೆ ಸೋಪ್ಗಳು ಬರಕ್ಕಿಂತ ಮುಂಚೆ ಜನ ಏನು ಸ್ನಾನ ಮಾಡ್ತಾನೆ ಇರ್ಲಿಲ್ವಾ, ಅವ್ರೇನು ಹಲ್ಲುಜ್ತಾನೆ ಇರ್ಲಿಲ್ವಾ, ಖಂಡಿತ ಓದ್ತಾ ಇದ್ರು. ಆಗ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ಇಲ್ಲಿ. ನಂಜನಗೂಡು ಅಲ್ಪುಡಿ ಇವತ್ತಿಗೂ ಕೂಡ ಇದೆ, ಆದ್ರೆ ಬೇರೆ ಪ್ರಾಡಕ್ಟ್ ಗಳು ಮಾರ್ಕೆಟ್ ಗೆ ಬಂದಾದ್ಮೇಲೆ ಏನಾಯ್ತು, ಅದ್ರ ಮಾರ್ಕೆಟ್ ಪೊಟೆನ್ಶಿಯಾಲಿಟಿ ಕಮ್ಮಿ ಆಗ್ತಾ ಹೋಯ್ತು. ಅವ್ರೇನ್ ಜಾಸ್ತಿ ಇನ್ವೆಸ್ಟ್ಮೆಂಟ್, ಅವರು ಅಡ್ವರ್ಟೈಸ್ಮೆಂಟ್ ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಿರ್ಲಿಲ್ಲ, ಆದ್ರೆ ಆ ಪ್ರಾಡಕ್ಟ್ ಇವತ್ತಿಗೂ ಸರ್ವೈವ್ ಆಗಿದೆ. ಸೊ ಈ ಒಂದು ಏನಿತ್ತು ಅಂತಂದ್ರೆ ಕಾಂಪಿಟೇಟಿವ್ ಮಾರ್ಕೆಟ್ ಇತ್ತು ಅಂತಂದ್ರು. ಸೊ ಅದ್ರಲ್ಲಿ ಏನಾಗುತ್ತೆ, ಅವಾಗ ನಂಜನಗೂಡು ಅಲ್ಪುಡಿ ಎಷ್ಟು ಫೇಮಸ್ ಇತ್ತು, ಈಗ ಏನಾಗಿದೆ ಯಾರಿಗ್ ಗೊತ್ತು ಅವ್ರು ಮಾತ್ರನೇ ಅದನ್ನ ಯೂಸ್ ಮಾಡ್ತಾರೆ, ಗೊತ್ತಿಲ್ಲದೆ ಇರೋದಕ್ಕೆ ಅವ್ರಿಗೆ ರೀಚ್ ಆಗ್ತಿಲ್ಲ. ಸೊ ಸೋಷಿಯಲ್ ವ್ಯಾಲ್ಯೂ ಏನೋ ಒಂದು, ಈಗ ನಂಜನಗೂಡು ಅಲ್ಪುಡಿ ಅಂತ ಅನ್ನೋದು ಏನಂತಂದ್ರೆ ಅದು ಫೇಮಸ್, ಅದು ಅಲ್ಲ ಹಾಳಾಗದೆ ಇರಂಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತ. ಆದ್ರೆ ಇವತ್ತಿನ ಹೊಸ ಆಡ್ ಗಳು ಏನಾಯ್ತು, ಅದ್ರ ಮೇಲೆ ಇಂಪ್ಯಾಕ್ಟ್ ಆಯ್ತು, ಅದರಿಂದ ಸೋಷಿಯಲ್ ವ್ಯಾಲ್ಯೂಸ್ ಕಮ್ಮಿ ಆಯ್ತು ಅಂತ ಅಂದ್ಬಿಟ್ಟು ಸೆಕೆಂಡ್ ಬ್ಯಾಲೆನ್ಸ್ ಹೇಳ್ತಾ ಇದಾರೆ. ಹಾಗಾದ್ರೆ ಕನ್ಫ್ಯೂಸ್ ದ ಬಯರ್ಸ್. ಫೈನಲ್ ಆಗಿ ಮೂರನೇದು, ಈಗ ಟೂತ್ ಪೇಸ್ಟ್ ಅಥವಾ ಸೋಪೆ ಒಂದೇ ಹ್ಯಾಂಡ್ ವಾಶ್ ತಳ್ತೀನಿ ಅಂತಂದ್ರೆ ದೇರ್ ಆರ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಆರ್ ದೇರ್, ರೈಟ್? ಎಷ್ಟೊಂದು ವಿಧವಾದಂತಹ ಪ್ರಾಡಕ್ಟ್ ಗಳಿದೆ, ಒಂದೊಂದು ಪರ್ಟಿಕ್ಯುಲರ್ ಏರಿಯಾಗೆ ಸಂಬಂಧಪಟ್ಟಂಗೆ. ಅದು ಏನಾಗಿರ್ಬೋದು, ಸ್ಕಿನ್ ಸ್ಕೋಪ್ ಆಗಿರ್ಬೋದು, ಅದಾದ್ಮೇಲೆ ಶಾಂಪೂಸ್ ಆಗಿರ್ಬೋದು. ಸೊ ತುಂಬಾ ಪ್ರಾಡಕ್ಟ್ ಇದೆ. ಸೊ ಅದು ಕಸ್ಟಮರ್ ಮೈಂಡ್ ಅಲ್ಲಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೋರ್ತ್ ಪಾಯಿಂಟ್, ಎನ್ಕರೇಜಸ್ ಸೇಲ್ ಆಫ್ ಇನ್ಫೀರಿಯರ್ ಪ್ರಾಡಕ್ಟ್. ಏನ್ ಮಾಡುತ್ತೆ, ಜನಕ್ಕೆ ಆಡ್ ಅನ್ನ ಕೊಡುತ್ತೆ, ಆದ್ರೆ ಆಡ್ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ, ಈಗ ಕಸ್ಟಮರ್ಗೆ ನೀಡ್ ಇರುತ್ತೋ ಇರೋದಿಲ್ವೋ, ಆದ್ರೂ ಆ ಪರ್ಸನ್ ಗೆ ಅದನ್ನ ಪರ್ಚೇಸ್ ಮಾಡಂಗೆ ಅದು ಮೋಟಿವ್ ಮಾಡುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜಸ್. ಇದು ಅಡ್ವರ್ಟೈಸಿಂಗ್ ಎಗಿನೆಸ್ಟ್ ಇರ್ತಕ್ಕಂತಹ ಪಾಯಿಂಟ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸಮ್ ಅಡ್ವರ್ಟೈಸ್ಮೆಂಟ್ ಆರ್ ಬ್ಯಾಡ್ ಟೇಸ್ಟ್. ಏನ್ ಹೇಳ್ತಾ ಇದಾರೆ, ನಿಮ್ಗೆ ಇದು ಫೀಲ್ ಆಗಿರುತ್ತೆ. ಈಗ ನೋಡಿ ಇಲ್ಲಿ ಏನು, ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ, ಈಗ ನೋಡಿ ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸಿರ್ತಾರೆ. ಈಗ ರೆಮಾಂಡ್ಸ್ ಯಾವ್ದೋ ಒಂದು ಫಾರ್ಮಲ್ಸ್ ಆಗಿತ್ತು ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಕ್ಲಾತ್ ಮೆಟೀರಿಯಲ್ ಒಂದು ಅಡ್ವರ್ಟೈಸ್ ಬಂತು ನಿಮ್ಮ ಟಿವಿ ಚಾನಲ್ ಅಲ್ಲಿ ಅಂತ ಅನ್ಕೊಳ್ಳಿ. ಟಿವಿ ಚಾನಲ್ ಅಲ್ಲಿ ಆಡ್ ಏನೋ ಬರ್ತಾ ಇದೆ, ಬಟ್ ಆಡ್ ಬಂದಾದ್ಮೇಲೆ ನೀವು ಹೋಗಿ ಅದನ್ನ ಟ್ರಯಲ್ ನೋಡಿದಾಗ ಅಥವಾ ಅದನ್ನ ಹಾಕಿ ನೋಡಿದಾಗ ಅದು ನಿಮಗೆ ಅದು ಟೇಸ್ಟ್ ಇಷ್ಟ ಆಗದೆ ಇರ್ಬೋದು. ಸೊ ಅದು ಏನು ನಿಮ್ಮ ಪ್ರಿಫರೆನ್ಸ್ಗೆ. ಈಗ ನೋಡಿ ಇಲ್ಲಿ ಅಲ್ಲಿ ತೋರಿಸಿರ್ತಕ್ಕಂತಹ ಅವರೆಲ್ಲ ಮಾಡೆಲ್ ಗಳು ಇರ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಅದು ಸೆಟ್ ಆಗ್ತಾ ಇರುತ್ತೆ. ಬಟ್ ನೀವ್ ಅದನ್ನ ಹೋಗಿ ಟ್ರೈ ಮಾಡಿದಾಗ ಆ ಪ್ರಾಡಕ್ಟ್ ಅಥವಾ ಅದು ಏನಿದೆ ಅದು ಇಷ್ಟ ಆಗದೆ ಇರ್ಬೋದು. ಸೊ ಬ್ಯಾಡ್ ಟೇಸ್ಟ್ ಇಂದನೂ ಕೂಡಿರುತ್ತೆ ಅಡ್ವರ್ಟೈಸಿಂಗ್. ಇವೆಲ್ಲ ಅಡ್ವರ್ಟೈಸಿಂಗ್ ಎಗೇನೆಸ್ಟ್ ಇರ್ತಕ್ಕಂತಹ ವಾದಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೋಸ್ಟ್ ಆಫ್ ದ ಕ್ರಿಟಿಸಿಸಮ್ ಎಗೇನೆಸ್ಟ್ ಅಡ್ವರ್ಟೈಸಿಂಗ್ ಆರ್ ನಾಟ್ ಎಂಟೈರ್ಲಿ ಟ್ರೂ. ಸೊ ಎಲ್ಲಾ ಎಗೇನೆಸ್ಟ್ ಕೂಡ ಸತ್ಯವಾಗಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂತಂದ್ರೆ ಈಗ ಯಾರೋ ಕೆಲವ್ರಿಗೆ ಟೇಸ್ಟ್ ಇಷ್ಟ ಆಗದೆ ಇರ್ಬೋದು ಅಂತ, ಇನ್ ಕೆಲವ್ರಿಗೆ ಟೇಸ್ಟ್ ಇಷ್ಟ ಆಗ್ಬೋದಲ್ಲ. ಸೊ ಹೇಳಕ್ಕಾಗಲ್ಲ. ಸೊ ಎಲ್ಲಾ ಎಗೇನೆಸ್ಟ್ ಗಳು ನಿಜ ಅಂತಂದ್ರೆ 100% ಎಗೇನೆಸ್ಟೇ ಇರೋದಿಲ್ಲ. ಸೊ ಇದ್ರಲ್ಲೂ ಫೇವರಿಸಮ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಒಪಿನಿಯನ್ ಎಗೇನೆಸ್ಟ್ ಅಡ್ವರ್ಟೈಸಿಂಗ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಸೊ ಅಡ್ವರ್ಟೈಸಿಂಗ್ ಅಂತಂದ್ರೆ ಏನು, ಅಡ್ವರ್ಟೈಸಿಂಗ್ ಫೀಚರ್ ಏನು, ಅದ್ರ ಫಂಕ್ಷನ್ ಗಳು ಏನೇನ್ ಮಾಡುತ್ತೆ, ಆಬ್ಜೆಕ್ಟಿವ್ ಎಗೇನೆಸ್ಟ್ ಅಡ್ವರ್ಟೈಸಿಂಗ್ ಏನಿದೆ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈಗ ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಏನು, ಈಗ ಒಬ್ಬ ಬಿಸ್ನೆಸ್ ಮ್ಯಾನ್, ಆ ಬಿಸ್ನೆಸ್ ಮ್ಯಾನ್ ಅವನು ಪ್ರಾಡಕ್ಟ್ ಏನಿದೆ ಅದನ್ನ ಇನ್ನೊಬ್ಬ ಕಸ್ಟಮರ್ಗೆ ಪಿಚ್ ಮಾಡ್ತಕ್ಕಂತಹದ್ದು ಅಥವಾ ವ್ಯಾಪಾರ ಮಾಡ್ತಕ್ಕಂತಹದ್ನೇ ಪರ್ಸನಲ್ ಸೆಲ್ಲಿಂಗ್ ಅಂತ ಕರೀತಾರೆ. ಪರ್ಸನಲ್ ಅಂತಂದ್ರೆ ಏನು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡ್ತಕ್ಕಂತಹದ್ನೇ ಪರ್ಸನಲ್ ಸೆಲ್ಲಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸಿಂಪಲ್ ಆಗಿ. ಓಕೆನಾ? ಓರಲ್ ಪ್ರೆಸೆಂಟೇಷನ್ ಆಫ್ ಮೆಸೇಜ್ ಇನ್ ಫಾರ್ಮ್ ಆಫ್ ಕಾನ್ವರ್ಸೇಷನ್ ವಿತ್ ಒನ್ ಆರ್ ಮೋರ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಸೇಲ್ ಇಸ್ ಕಾಲ್ಡ್ ಆಸ್ ಪರ್ಸನಲ್ ಸೆಲ್ಲಿಂಗ್. ಏನ್ ಹೇಳ್ತಿದ್ರೆ, ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಈಗ ಅಡ್ವರ್ಟೈಸಿಂಗ್ ಅಂತಂದ್ರೆ ಏನಾಗಿತ್ತು, ಇದು ಇಂಪರ್ಸನಲ್ ಆಗಿತ್ತು. ಒಂದು ಟಿವಿಲಿ ಅಥವಾ ರೇಡಿಯೋದಲ್ಲಿ ಒಂದು ಆಡಿಯೋ ಏನು ಅಡ್ವರ್ಟೈಸ್ಮೆಂಟ್ ನ ಕೊಟ್ಬಿಟ್ರು ಅಂತಂದ್ರೆ ಜನಕ್ಕೆ ರೀಚ್ ಆಗ್ತಿತ್ತು. ಆದ್ರೆ ಅಲ್ಲಿ ಇಂಪರ್ಸನಲ್ ಆಗಿತ್ತು, ಅಂದ್ರೆ ಒಬ್ರ ಜೊತೆ ನೇರವಾಗಿ ಮಾತಾಡ್ತಕ್ಕಂತಹದ್ದಿರ್ಲಿಲ್ಲ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಂತ ಅನ್ನೋದು ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ
ಮಾಡ್ತಕ್ಕಂತಹ ಅದು ಕಮ್ಯುನಿಕೇಟ್ ಮಾಡಿ ಈ ಪ್ರಾಡಕ್ಟ್ ನೋಡಿ ಮಾರ್ಕೆಟ್ಗೆ ಹೊಸದ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿ. ನೋಡಿ ಇಲ್ಲಿ ಓರಲ್ ಪ್ರೆಸೆಂಟೇಶನ್ ಆಫ್ ಮೆಸೇಜ್ ಇನ್ ಫಾರ್ಮ್ ಆಫ್ ಕಾನ್ವರ್ಸೇಷನ್. ಏನು ಒಬ್ಬ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮನ್ ಇನ್ನೊಬ್ಬ ಕಸ್ಟಮರ್ ಜೊತೆ ಓವರಲ್ ಆಗಿ ಹೇಳ್ತಾ ಇದ್ದಾನೆ, ಅಂದ್ರೆ ಮಾತು ಮೂಲಕ ಆ ಪ್ರಾಡಕ್ಟ್ ನ ಫೀಚರ್ ಬಗ್ಗೆ ಅವ್ನು ಏನ್ ಮಾಡ್ತಾ ಇದ್ದಾನೆ, ಕನ್ವೆ ಮಾಡ್ತಾ ಇದ್ದಾನೆ, ಕಾನ್ವರ್ಸೇಷನ್ ನಡೆಸ್ತಿದ್ದಾನೆ. ಒನ್ ಆರ್ ಮೋರ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಅಂತಂದ್ರೆ ಏನು, ಈಗ ಕಸ್ಟಮರ್ ಅವನು ಪರ್ಚೇಸ್ ಮಾಡಾದ್ಮೇಲೆ ನನ್ನಿಂದ ಡೈರೆಕ್ಟ್ ಕಸ್ಟಮರ್ ಆಗ್ತಾನೆ. ಆದ್ರೆ ಇಲ್ಲಿ ಏನ್ ಯೂಸ್ ಮಾಡಿದ್ದಾರೆ, ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಅಂದ್ರೆ ಅವನು ನಾವು ಕರೆಕ್ಟ್ ಆಗಿ ಪ್ರಾಡಕ್ಟ್ ನ ಅವನಿಗೆ ಪಿಚ್ ಮಾಡ್ದು ಅಂತಂದ್ರೆ ಅವನು ತಗೊಳ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಈಗ ನೋಡಿ ಇಲ್ಲಿ ನೀವು ಅಂಗಡಿಗೆ ಹೋಗಿರ್ತಾರ, ಈ ಸಲ ಇದೊಂದು ಟ್ರೈ ಮಾಡಿ, ಹೊಸ ಮಾರ್ಕೆಟ್ಗೆ ಹೊಸ ಐಟಮ್ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಪಿಚ್ ಮಾಡ್ತಾರೆ. ಅದೇ ತರನೇ ಒಂದು ಪ್ರಾಡಕ್ಟ್ ಅನ್ನ ಪಿಚ್ ಮಾಡಿದ್ರೆ ಅವನು ಅದನ್ನ ಅವನು ತಗೊಳ್ಕಿಂತ ಬಿಫೋರ್ ಸ್ಟೇಜ್ ಏನ್ ಹೇಳ್ತಾರೆ, ಪ್ರಾಸ್ಪೆಕ್ಟಿವ್ ಕಸ್ಟಮರ್ಗೆ ಅವನು ಪಿಚ್ ಮಾಡ್ತಾನೆ. ಅದನ್ನ ಏನ್ ಹೇಳ್ತಾರೆ, ಪರ್ಸನಲ್ ಸೆಲ್ಲಿಂಗ್ ಅಂತ ಹೇಳ್ತಾ ಇದಾರೆ. ಸೊ ಅದ್ರ ಮೇನ್ ಇಂಟೆನ್ಷನ್ ಏನಿರುತ್ತೆ, ಪರ್ಸನಲ್ ಸೆಲ್ಲಿಂಗ್ ಒಂದು ಪ್ರಾಡಕ್ಟ್ ನ ಮಾರ್ತಕ್ಕಂಥದ್ದೇ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಇಟ್ಸ್ ಎ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಏನ್ ಹೇಳ್ತದೆ, ಇದು ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡ್ತಕ್ಕಂತಹದ್ದಾಗಿದೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ಪರ್ಸನಲ್ ಸೆಲ್ಲಿಂಗ್ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು ಹೇಳೋಣ. ಪರ್ಸನಲ್ ಫಾರ್ಮ್, ಆಫ್ ಕೋರ್ಸ್ ನಾನು ಒಬ್ಬ ಬಿಸ್ನೆಸ್ ಮನ್ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ನೇರವಾಗಿ ಮಾತಾಡ್ತೀನಿ. ಸೊ ಪರ್ಸನಲ್ ಫಾರ್ಮ್ ಅಲ್ಲಿ ಇರುತ್ತೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇರುತ್ತೆ. ಅಡ್ವರ್ಟೈಸಿಂಗ್ ತರ ಯಾವುದೇ ರೀತಿಯಾದಂತಹ ಆಡ್ ಕೊಡ್ತಕ್ಕಂತಹ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೆವಲಪ್ಮೆಂಟ್ ಆಫ್ ರಿಲೇಶನ್ಶಿಪ್, ಈಗ ನಾನೊಬ್ಬ ವ್ಯಕ್ತಿ ಇನ್ನೊಬ್ಬನ ವ್ಯಕ್ತಿನ ಮಾತಾಡ್ತೀನಿ ಅಂತಂದ್ರೆ ನಮ್ಮಿಬ್ರು ವ್ಯಕ್ತಿ ನಡುವೆ ಏನ್ ಕ್ರಿಯೇಟ್ ಆಗುತ್ತೆ, ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಅಥವಾ ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಪರ್ಸನಲ್ ಸೆಲ್ಲಿಂಗ್ ನ ಫೀಚರ್ ಆಗಿದೆ, ಗುಣಲಕ್ಷಣಗಳ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೆರಿಟ್ ಆಫ್ ಪರ್ಸನಲ್ ಸೆಲ್ಲಿಂಗ್, ಇದ್ರದ್ದು ಮೆರಿಟ್ಸ್ ಗಳು ಏನಿದೆ ಪರ್ಸನಲ್ ಸೆಲ್ಲಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫ್ಲೆಕ್ಸಿಬಿಲಿಟಿ, ಈಗ ನೋಡಿ ಇಲ್ಲಿ, ಈಗ ನನ್ನ ಹತ್ರ 5 ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಯಾವ್ದೋ ವ್ಯಕ್ತಿ, ಒಬ್ಬ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಗೆ ನಾನು ಪಿಚ್ ಮಾಡ್ತಾ ಇದ್ದೀನಿ ಯಾವ್ದೋ ಒಂದು ಐಟಮ್. ಈಗ ನನ್ನ ಹತ್ರ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ, ಅದಾದ್ರ ಜೊತೆಗೆ ಸೋಪ್ ಇದೆ, ಸೋಪ್ ಜೊತೆಗೆ ಶಾಂಪೂ ಇದೆ, ಶಾಂಪೂ ಜೊತೆಗೆ ಇನ್ನು ಏನು ಕ್ಲಾತ್ ವಾಷಿಂಗ್ ಸೋಪ್ಗಳು ಇದೆ. ಸೊ ಈ ತರ ಬೇರೆ ಬೇರೆ ಪ್ರಾಡಕ್ಟ್ ಗಳು ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ಒಂದು ಪ್ರಾಡಕ್ಟ್ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಫೋಕಸ್ ಮಾಡಿದೆ ಅಂತಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವ್ನಿಗೆ ಬೇರೆ ಪ್ರಾಡಕ್ಟ್ ನ ಶಾಂಪೂನ ಪಿಚ್ ಮಾಡ್ಬೋದು. ಸೊ ಈ ತರ ಫ್ಲೆಕ್ಸಿಬಲ್ ಆಗಿರುತ್ತೆ ಪರ್ಸನಲ್ ಸೆಲ್ಲಿಂಗ್ ಅಂತ ಅನ್ನೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಡೈರೆಕ್ಟ್ ಫೀಡ್ಬ್ಯಾಕ್, ಇನ್ನು ಒಂದೇನೋ, ಈಗ ಕಸ್ಟಮರ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಪಿಚ್ ಮಾಡ್ತಾನೆ ಬಿಸ್ನೆಸ್ ಮೆನ್, ಆಗ ಅವನಿಗೆ ಏನ್ ಬರುತ್ತೆ, ಫೀಡ್ಬ್ಯಾಕ್ ಬರುತ್ತೆ ಅವನ ಕಡೆಯಿಂದ. ಇಲ್ಲ ನಾನು ಈಗಾಗ್ಲೇ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಸೊ ನಾನ್ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಅವನು ಇಂಟ್ರೆಸ್ಟ್ ತೋರಿಸ್ಬೋದು, ತೋರಿಸ್ತಾ ಇರ್ಬೋದು, ಬಟ್ ಅವನಿಗೆ ಫೀಡ್ಬ್ಯಾಕ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರು ಸೇಲ್ ಮಾಡ್ತಾ ಇರ್ತಾನೆ ಅವನಿಗೆ. ಮಿನಿಮಮ್ ವೇಸ್ಟೇಜಸ್, ಏನ್ ಹೇಳ್ತಿದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಕಮ್ಮಿ ಮಿನಿಮಮ್ ವೇಸ್ಟೇಜಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಆಯ್ತಾ. ಸೊ ಮಿನಿಮಮ್ ವೇಸ್ಟೇಜಸ್ ಅಂತ ಅಂತಂದ್ರೆ ಹೇಗೆ, ಯಾವ ತರ ಅಂತಂದ್ರೆ, ಈಗ ಯಾವ್ದೋ ಒಂದು ಪ್ರಾಡಕ್ಟ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂತಂತಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಇರುತ್ತೆ. ಸೊ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ದಾರೆ, ಎಷ್ಟು ಪರ್ಟಿಕ್ಯುಲರ್ ಈಕ್ವಲ್ ಅಲ್ಲೇ ಮಾಡಿದ್ದಾರೆ, ವೇಸ್ಟೇಜ್ ನ ಕಮ್ಮಿ ಮಾಡ್ಕೊಂಡು ಹೇಗ್ ಮಾಡಿದ್ದಾರೆ ಅನ್ನೋದಕ್ಕೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬಹುದಾಗಿದೆ. ಇದು ಮೆರಿಟ್ ಆಫ್ ಪರ್ಸನಲ್ ಸೆಲ್ಲಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ಪರ್ಸನಲ್ ಸೆಲ್ಲಿಂಗ್ ಗಿಂತ ಏನೇನ್ ಇಂಪಾರ್ಟೆನ್ಸ್ ಇದೆ, ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಬಿಸ್ನೆಸ್ ಮೆನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಈಗ ಪರ್ಸನಲ್ ಸೆಲ್ಲಿಂಗ್ ಮಾಡೋದ್ರಿಂದ ಬಿಸ್ನೆಸ್ಗೂ ಅಡ್ವಾಂಟೇಜ್ ಆಗುತ್ತೆ, ಕಸ್ಟಮರ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಸೊಸೈಟಿಗೂ ಕೂಡ ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲ. ಸೊ ಅದು ಏನು ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಫೆಕ್ಟಿವ್ ಪ್ರಮೋಷನಲ್ ಟೂಲ್, ಇದೊಂದು ಎಫೆಕ್ಟಿವ್ ಪರ್ಸನಲ್ ಸೆಲ್ಲಿಂಗ್ ಅಂತ ಒಂದು ಅಡ್ವರ್ಟೈಸಿಂಗ್ ಅಂತಂದ್ರೆ ಇದು ಫೀಡ್ಬ್ಯಾಕ್ ಬರ್ತಿರ್ಲಿಲ್ಲ, ಆದ್ರೆ ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಒಂದು ಎಫೆಕ್ಟಿವ್ ಪ್ರಮೋಷನಲ್ ಟೂಲ್ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಹೇಳ್ತಿದ್ರೆ. ಸೊ ಎಫೆಕ್ಟಿವ್ ಪ್ರಮೋಷನಲ್ ಟೂಲ್ ಆಗಿರೋದ್ರಿಂದ ಏನಾಗುತ್ತೆ, ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫ್ಲೆಕ್ಸಿಬಲ್ ಟೂಲ್, ಆಗ್ಲೇ ಹೇಳಿದೆ ಫೀಚರ್ಸ್ ಅಲ್ಲಿ ಇದು ಫ್ಲೆಕ್ಸಿಬಲ್ ಇರುತ್ತೆ. ಒಂದು ಪ್ರಾಡಕ್ಟ್ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಪ್ರಾಡಕ್ಟ್ ನ ಪಿಚ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಕ್ಕಂತಹ ಮೋಟೋ ಮಾಡಬಹುದು. ಮಿನಿಮೈಸಸ್ ದ ವೇಸ್ಟೇಜ್ ಆಫ್ ಎಫರ್ಟ್, ಏನು ಎಫರ್ಟ್ ಬೇಕೋ ಮಿನಿಮೈಸ್ ಮಾಡುತ್ತೆ. ಏನೋ ಏನಾಗುತ್ತೆ, ಮಿನಿಮೈಸಸ್ ದ ಬೇಸಿಕ್ ಆಫ್ ಎಫರ್ಟ್ ಏನ್ ಬೇಕೋ ಆ ಎಫರ್ಟ್ಸ್ ನ ಕಮ್ಮಿ. ಈಗ ನೋಡಿ ಇಲ್ಲಿ ಮಾಸ್ ರೀಚ್ ಅಲ್ಲಿ ಒಂದು ಕಡೆ ನಿಂತ್ಕೊಂಡು ಒಬ್ಬ ಅನೌನ್ಸ್ ಮಾಡ್ತಾನೆ ಒಂದು ಪ್ರಾಡಕ್ಟ್ ಬಗ್ಗೆ. ನೀವು ಇದನ್ನೆಲ್ಲ ಎಲ್ಲಿ ನೋಡಿರ್ತೀರಾ ಅಂತಂದ್ರೆ ಹಳ್ಳಿಗಳ ಸೈಡ್ ಅಲ್ಲೆಲ್ಲ ಒಂದ್ ಕಡೆ ಅಬ್ಸರ್ವ್ ಮಾಡಿರ್ತೀರಾ. ಸೊ ಏನ್ ಮಾಡಿರ್ತಾರೆ, ಏನೋ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಆಯಿಲ್ ನ ತಗೊಂಡ್ ಬಂದಿರ್ತಾರೆ. ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಯಾವ ತರ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ
ಎಲ್ಲ ಊರಿನ ಜಂಕ್ಷನ್ ಇರ್ಬೇಕು ಅಂತಂದ್ರೆ ಸರ್ಕಲ್ ಇರ್ಬೇಕು, ಆ ಸರ್ಕಲ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿ ಅವ್ರ ಕಡೆಯವರೆಲ್ಲ ಸೇರ್ಕೊಂಡು ಮಧ್ಯ ನಿಂತ್ಕೊಂಡು ಒಂದು ಗ್ರೂಪ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಡಂಗೂರ ಆ ತರದೆಲ್ಲ ಯೂಸ್ ಮಾಡ್ಕೊಂಡು ಜನಕ್ಕೆ ಅವ್ರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಅವ್ರದ್ದು ಪ್ರೋಗ್ರಾಮ್ ಏನ್ ಹೇಳ್ತಾರೆ ಅಂದ್ರೆ, ಇದು ಈ ಊರಿಂದ ನೆಕ್ಸ್ಟ್ ಊರ್ಗೆ ಹೋಗ್ತಕ್ಕಂತಹದ್ದು, ನಾಳೆ ತಗೊಳ್ತೀವಿ ಅಂತಂದ್ರೆ ಆಗಂಗಿಲ್ಲ, ನೀವ್ ಈಗ್ಲೇನೆ ಪರ್ಚೇಸ್ ಮಾಡ್ಬೇಕು, ಮುಂದೆ ಹೋಯ್ತು ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಈಗಲೇ ಏನಿದೆ ನೀವು ಅಮೌಂಟ್ ರೆಡಿ ಮಾಡ್ಕೊಂಡು ಇಲ್ಲೇ ತಗೋಬೇಡಿ, ಸೊ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ, ಬೆನಿಫಿಟ್ಸ್ ಇದೆ ಈ ಪ್ರಾಡಕ್ಟ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ನೀವು ಸುಮಾರು ಸತಿ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಈ ತರ ಆಗುತ್ತೆ. ಸೊ ವೇಸ್ಟೇಜ್ ಅಲ್ಲಿ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇಲ್ಲಿ ಏನಾಗುತ್ತೆ, ಕನ್ಸ್ಯೂಮರ್ ಅಟೆನ್ಷನ್. ಯಾವಾಗ ಪರ್ಸನಲ್ ಆಗಿ ನಾವು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇರ್ತೀವಿ, ಕನ್ಸ್ಯೂಮರ್ ನ ಅಟೆನ್ಷನ್ ಇಟ್ಕೊಳ್ಬಹುದು ನಾವು. ಅಟೆನ್ಷನ್ ಇಲ್ದೆ ಈಗ ನಾವೇ ನಮ್ ಫ್ರೆಂಡ್ ಜೊತೆ ಮಾತಾಡ್ತಿದೀವಿ ಅಂತಂದ್ರೆ ಅವ್ರ ಅಟೆನ್ಷನ್ ನಮ್ ಕಡೆ ಕೊಡ್ತಿಲ್ಲ ಅಂತಂದ್ರೆ ನಾವು ಮಾತಾಡಕ್ ಇಷ್ಟ ಆಗುತ್ತಾ? ಖಂಡಿತ ಇಂಟ್ರೆಸ್ಟ್ ಆಗೋದಿಲ್ಲ. ಹಂಗಾಗಿ ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಕನ್ಸ್ಯೂಮರ್ ಅಟೆನ್ಷನ್ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಸ್ನೆಸ್ ಮೆನ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಸೇಲ್ಸ್ ವಾಲ್ಯೂಮ್ ಆಫ್ ಕೋರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಲಾಸ್ಟಿಂಗ್ ರಿಲೇಶನ್ಶಿಪ್ ಏನೋ, ಇದರಿಂದ ಒಬ್ಬ ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಕಸ್ಟಮರ್ ಜೊತೆಗೆ ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ, ಒಂದು ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಪ್ರಾಡಕ್ಟ್ ಇಷ್ಟ ಇಲ್ಲದ್ರು ಇನ್ನೊಂದು ಪ್ರಾಡಕ್ಟ್ ನ ಪಿಚ್ ಮಾಡ್ಬೋದು, ಅಥವಾ ಈಗ ಅವ್ರಿಗೆ ಇಷ್ಟ ಇಲ್ಲದ್ರು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡು ಅವ್ರಿಗೆ ಪಿಚ್ ಮಾಡ್ಬೋದು ಅನ್ನೋದೊಂದು ಅಡ್ವಾಂಟೇಜ್ ಇರುತ್ತೆ. ಪರ್ಸನಲ್ ರಿಪೋರ್ಟ್. ಏನ್ ಪರ್ಸನಲ್ ರಿಪೋರ್ಟ್ ಅಂತಂದ್ರೆ, ಕಸ್ಟಮರ್ ಇಂದ ಡೈರೆಕ್ಟ್ ಆಗಿ ಒಪಿನಿಯನ್ ಸಿಗುತ್ತೆ. ಸೊ ಒಪಿನಿಯನ್ ಸಿಕ್ಕಾಗ ಅವ್ನ ರಿಪೋರ್ಟ್ ಸಿಕ್ಬಿಡುತ್ತಾ, ಅವ್ನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಬಿಸ್ನೆಸ್ ಮನ್ಗೆ ಅದು ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರೋಲ್ ಇನ್ ಇಂಡಕ್ಷನ್ ಸ್ಟೇಜ್. ಇಂಥವು ಏನು ಪರ್ಸನಲ್ ಸೆಲ್ಲಿಂಗ್ ಇದೆಯಲ್ಲ, ಇದು ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂತಂದ್ರೆ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಬಿಸ್ನೆಸ್ ಮನ್ಗೆ. ಹೇಗೆ ಅಂತಂದ್ರೆ, ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಮಾರಬಹುದು ಅಂತ ಅಂದ್ಬಿಟ್ಟು. ಲಿಂಕ್ ವಿತ್ ಕಸ್ಟಮರ್. ಫೈನಲ್ ಆಗಿ ಏನು, ಸೊ ಪರ್ಸನಲ್ ಸೆಲ್ಲಿಂಗ್ ಕಸ್ಟಮರ್ ಜೊತೆಗೆ ಲಿಂಕ್ ನ ಬಿಲ್ಡ್ ಮಾಡುತ್ತೆ. ಸೊ ಬಹಳಷ್ಟು ಕಸ್ಟಮರ್ದು ಲಿಂಕ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಪರ್ಸನಲ್ ಸೆಲ್ಲಿಂಗ್ ಅಡ್ವಾಂಟೇಜ್ ಕನ್ಸ್ಯೂಮರ್ಗೆ ಹೇಗೆ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ನೋಡೋಣ. ಹೆಲ್ಪ್ ಇನ್ ಐಡೆಂಟಿಫೈ ನೀಡ್ಸ್. ಇವನ್ ಏನ್ ಮಾಡ್ತಾನೆ, ಈಗ ಇನ್ಶೂರೆನ್ಸ್ ಏಜೆಂಟ್ ಗಳು ಇರ್ತಾರೆ ಅಂತ ಅನ್ಕೊಳ್ಳಿ. ಇನ್ಶೂರೆನ್ಸ್ ಏಜೆಂಟ್ ಗಳು ಏನ್ ಮಾಡ್ತಾರೆ, ಒಬ್ಬ ಯಾರೋ ಕಸ್ಟಮರ್ ಇರ್ತಾನೆ, ಅವ್ನ್ ಕೇಳ್ಬಿಟ್ಟು ಈ ತರದೊಂದು ಪಾಲಿಸಿ ತಗೊಳ್ಳಿ, ಈ ಪಾಲಿಸಿನ ತಗೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಇದೆ, ನೀವು ತುಂಬಾ ಸಣ್ಣ ಪ್ರೀಮಿಯಂ ಪೇಮೆಂಟ್ ಮಾಡ್ಬಿಟ್ರು ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ ಇದೆ, ನಿಮ್ಮ ಮಕ್ಳು ಮದ್ಬೇಕು ಅಥವಾ ನಿಮ್ಗೆ ಏನಾದ್ರು ಸೇವಿಂಗ್ಸ್ ಮಾಡ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈ ಸ್ಕೀಮ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೊಸ ಏನ್ ನೀಡ್ಸ್ ಇದೆ ಸೊ ಅದನ್ನ ಹೇಳಿ ಅವ್ರಿಗೆ ಪ್ರಾಡಕ್ಟ್ ನ ಪಿಚ್ ಮಾಡ್ತಾರೆ. ಸೊ ಅದರಿಂದ ಕಸ್ಟಮರ್ಗೆ ಅನುಕೂಲ ಆಗುತ್ತೆ, ಇಂಥದ್ದು ಒಂದು ಪ್ರಾಡಕ್ಟ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಲೇಟೆಸ್ಟ್ ಮಾರ್ಕೆಟ್ ಇನ್ಫಾರ್ಮೇಶನ್. ಯಾವ್ದು ಹೊಸ ಪ್ರಾಡಕ್ಟ್ ಬರುತ್ತೆ ಜನಕ್ಕೆ ಗೊತ್ತಾಗುತ್ತೆ. ಈಗ ಅಡ್ವರ್ಟೈಸ್ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ಸೊ ಜನಕ್ಕೆ ಹೆಂಗ್ ರೀಚ್ ಆಗ್ಬೇಕು, ಹೊಸ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಏನ್ ಬಂತು ಅಂತ ಅಂದ್ಬಿಟ್ಟು ಪರ್ಸನಲ್ ಸೆಲ್ಲಿಂಗ್ ಇಂದ ಕಸ್ಟಮರ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಕ್ಸ್ಪರ್ಟ್ ಅಡ್ವೈಸ್. ಯಾರು ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ನಿಂತಿರ್ತಾನಲ್ಲ ಬಿಸ್ನೆಸ್ ಮೆನ್, ಅವನಿಗೆ ಗೊತ್ತಿರುತ್ತೆ ನಾವು ಯಾವ ತರದ್ದು ಎಷ್ಟು ಸ್ಟ್ಯಾಂಡರ್ಡ್ ಆಫ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕಸ್ಟಮರ್ ಜೊತೆಗೆ ಅವರು ಶೇರ್ ಮಾಡ್ಬೋದಾಗಿದೆ. ಅದು ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಆ ಏರಿಯಾದಲ್ಲಿ. ಸೊ ಎಕ್ಸ್ಪರ್ಟ್ ಏನು ಅವ್ರಿಗೆ ಇನ್ಫಾರ್ಮೇಶನ್ ಅಡ್ವೈಸ್ ಯಾರಿಗೆ ಸಿಗುತ್ತೆ, ಕಸ್ಟಮರ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಂಡ್ಯೂಸರ್ಸ್ ಕಸ್ಟಮರ್ಸ್. ಏನು, ಇದರಿಂದ ಕಸ್ಟಮರ್ ನ ನಾವು ಅಟ್ರಾಕ್ಟ್ ಮಾಡಿ, ಅಂದ್ರೆ ಈಗ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಕಸ್ಟಮರ್ಸ್ ಗಳನ್ನ ಫಸ್ಟ್ ಗ್ರಾಸ್ ಮಾಡ್ತಕ್ಕಂತಹದ್ದೇ ತುಂಬಾ ಮೈನ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಕಸ್ಟಮರ್ ನ ಇಂಡ್ಯೂಸ್ ಮಾಡಿ ಅವ್ರಿಗೆ ಪರ್ಚೇಸ್ ಮಾಡ್ತಾರ ತರ ಅಥವಾ ಐಟಮ್ ಗಳನ್ನ ಪ್ರಮೋಟ್ ಮಾಡಿ ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡಿ ತಗೊಳ್ತಾರ ಅಂತಹ ಮಾಡಿ ಹೋಗ್ಬೋದು. ಇಂಡ್ಯೂಸರ್ಸ್ ಅಂತಂದ್ರೆ ಅವ್ರಿಗೆ ಮೋಟಿವ್ ಮಾಡ್ಬಿಟ್ಟು ಐಟಮ್ ಗಳನ್ನ ತಗೊಳ್ತಾರ ಮಾಡ್ಬೋದು. ಅದು ಕಸ್ಟಮರ್ಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಪರ್ಸನಲ್ ಸೆಲ್ಲಿಂಗ್ ಇಂದ ಒಂದು ಸೊಸೈಟಿಗೆ ಏನೇನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ವರ್ಟ್ ಲೇಟೆಸ್ಟ್ ಡಿಮ್ಯಾಂಡ್. ಯಾವ್ದೋ ಹೊಸ ಡಿಮ್ಯಾಂಡ್ ಗಳು ಸೃಷ್ಟಿ ಆಗ್ತಾ ಇರುತ್ತೆ ಪರ್ಸನಲ್ ಸೆಲ್ಲಿಂಗ್ ಇಂದ. ಹೊಸ ಡಿಮ್ಯಾಂಡ್ ಅಂತಂದ್ರೆ ಏನು, ಯಾವ್ದೋ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಬೂಮ್ ಅಲ್ಲಿ ಇರುತ್ತೆ. ಸೊ ಅದು ಇನ್ನೂ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲೇ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಸೊ ಹೊಸ ಡಿಮ್ಯಾಂಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ್ದು, ಪರ್ಸನಲ್ ಸೆಲ್ಲಿಂಗ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಇದರಿಂದ ಏನಾಗುತ್ತೆ, ಪರ್ಸನಲ್ ಸೆಲ್ಲಿಂಗ್ ಇಂದ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಏನಾಗುತ್ತೆ, ಒಂದೇ ನ್ಯೂಸ್ ಮೀಡಿಯಾದಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಇಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ, ಬಹಳಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕೆರಿಯರ್ ಆಪರ್ಚುನಿಟಿ. ಅಫ್ಕೋರ್ಸ್ ಯಾರು ಒಂದು ಕಂಪನಿಯ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ ಅಂತ ಜಾಯಿನ್ ಆಗಿರ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಏನಾಗುತ್ತೆ, ಅವ್ರ ಕೆರಿಯರ್ ಆಪರ್ಚುನಿಟಿನು ತುಂಬಾ ಚೆನ್ನಾಗಿದೆ.
ಸೇಲ್ಸ್ ಮ್ಯಾನ್ ಇಂದ ಎಕ್ಸಿಕ್ಯೂಟಿವ್ ಸೇಲ್ಸ್ ಮ್ಯಾನ್ ಆಗ್ಬೋದು, ನೆಕ್ಸ್ಟ್ ಪೊಸಿಷನ್ ಏನ್ ಟಾಪ್ ಮೋಸ್ಟ್ ಇದೆ ಆ ಕೆರಿಯರ್ ಪಾತ್ ಅಲ್ಲಿ ಅವನಿಗೆ ನಡ್ಕೊಂಡು ಹೋಗ್ಬೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೊಬಿಲಿಟಿ ಆಫ್ ಸೇಲ್ಸ್ ಪ್ರಮೋಷನ್, ಇದರಿಂದ ಏನಾಗುತ್ತೆ ಸೇಲ್ಸ್ ನ ಜಾಸ್ತಿ ಮಾಡ್ತಕ್ಕಂತಹದ್ದು ಮತ್ತೆ ಮಾರ್ಕೆಟ್ ರೀಚ್ ಮಾಡ್ತಕ್ಕಂತಹದ್ದು, ಇಡೀ ಸೊಸೈಟಿಗೆ ನಮ್ಮ ಪ್ರಾಡಕ್ಟ್ ರೀಚ್ ಮಾಡ್ತಕ್ಕಂತಹದ್ದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರಾಡಕ್ಟ್ ಸ್ಟ್ಯಾಂಡರ್ಡೈಸೇಷನ್, ನೋಡಿ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹದ್ದು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಏನ್ ಇದಿಲ್ಬಲ್ಲ. ಸೊ ಇನ್ನು ಏನು ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೋದು, ಇನ್ನು ಸ್ಟ್ಯಾಂಡರ್ಡ್ ಏನ್ ತರ ಬರ್ಬೋದು, ಆ ಸ್ಟ್ಯಾಂಡರ್ಡ್ ನ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ನ ಇನ್ನು ಇನ್ಕ್ರೀಸ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದೆಲ್ಲ ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಸ್ಟೈಲಿಂಗ್ ಟು ದ ಬಿಸ್ನೆಸ್ ಅಂಡ್ ಆಲ್ಸೋ ಟು ದ ಕಸ್ಟಮರ್ ಅಂಡ್ ಆಲ್ಸೋ ಟು ದ ಯಾರಿಗೆ ಸೊಸೈಟಿ ಅಂತ ಅನ್ನೋದು ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಈ ಅಡ್ವರ್ಟೈಸಿಂಗ್ ಮತ್ತೆ ಪರ್ಸನಲ್ ಸೆಲ್ಲಿಂಗ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಡಿಫರೆನ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಏನ್ ಹೇಳ್ತಿದೆ ಡಿಫರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಮತ್ತೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ. ಫಸ್ಟ್ ಕಾನ್ಸೆಪ್ಟ್ ನ ನೋಡಿ, ಕೈಂಡ್ ಆಫ್ ಕಮ್ಯುನಿಕೇಶನ್, ಯಾವ ತರ ಕಮ್ಯುನಿಕೇಶನ್ ಇದ್ರಲ್ಲಿ ಆಗುತ್ತೆ ಅಡ್ವರ್ಟೈಸಿಂಗ್ ಮತ್ತೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಅಂತ ಅನ್ನೋದೊಂದು. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ಸ್. ಏನ್ ಹೇಳ್ತಾ ಇದ್ರೆ ಇದು ಫಸ್ಟ್ ಒನ್ ಅಡ್ವರ್ಟೈಸಿಂಗ್, ಇದು ಇಂಪಾರ್ಟೆಂಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬಟ್ ಇದು ಅಡ್ವರ್ಟೈಸಿಂಗ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಆಗಿದೆ. ಇಟ್ ಇಸ್ ಎ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಏನ್ ಹೇಳ್ತಿದ್ರೆ ಇದು ಪರ್ಸನಲ್ ಆಗಿ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ತಕ್ಕಂತಹ ಮೋಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯೂನಿಫಾರ್ಮಿಟಿ ಆಫ್ ಮೆಸೇಜ್, ಇದರಲ್ಲಿ ಯೂನಿಫಾರ್ಮಿಟಿ ಮೆಸೇಜ್ ಯಾವ ತರ ಇರುತ್ತೆ ಅಂತ ನೋಡೋಣ. ಇಟ್ ಟ್ರಾನ್ಸ್ಫರ್ಸ್ ಯೂನಿಫಾರ್ಮ್ ಮೆಸೇಜ್ ಟು ಆಲ್ ಕಸ್ಟಮರ್. ನೋಡಿ ಇಲ್ಲಿ ಒಂದು ಆಡ್ ಅನ್ನ ಪಬ್ಲಿಷ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಕಸ್ಟಮರ್ಸ್ಗೂ ಒಂದೇ ಅಡ್ವರ್ಟೈಸ್ಮೆಂಟ್, ಪ್ರತಿಯೊಬ್ರು ಕಸ್ಟಮರ್ಸ್ಗೂ ಅವ್ರವ್ರಿಗೆ ತಕ್ಕಂತೆ ಬೇರೆ ಬೇರೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಇನ್ ದಿಸ್ ಮೆಸೇಜ್ ಆರ್ ನಾಟ್ ಯೂನಿಫಾರ್ಮ್. ಇಲ್ಲಿ ಒಂದೇ ತರನೇ ಮೆಸೇಜ್ ಗಳು ಯೂನಿಫಾರ್ಮ್ ಆಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ. ಹೌ ಟು ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ದ ಕಸ್ಟಮರ್. ಕಸ್ಟಮರ್ಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಪರ್ಸನಲ್ ಸೇಲ್ ನ ಯಾರು ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಅವ್ರಿಗೆ ಅನುಗುಣವಾಗಿ ಮಾತಾಡ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇದೆಯಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡೋಣ. ಏನ್ ಹೇಳ್ತಾ ಇದ್ರೆ ಫ್ಲೆಕ್ಸಿಬಿಲಿಟಿ, ಇಟ್ ಈಸ್ ಇನ್ಫ್ಲೆಕ್ಸಿಬಲ್ ಆಸ್ ಮೆಸೇಜ್ ಕೆನಾಟ್ ಬಿ ಅಡ್ಜಸ್ಟೆಡ್. ಏನ್ ಹೇಳ್ತಾ ಇದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಏನೋ ಇದೆ ಅಂತಂದ್ರೆ ಅದನ್ನ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಒಂದ್ಸಲ ಪಬ್ಲಿಷ್ ಮಾಡಿದ್ರು ಅಂತಂದ್ರೆ ಟಿವಿಲಿ ಕಂಟಿನ್ಯೂಸ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದ್ರ ಬರ್ತಾನೆ ಇರುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಆಲ್ಟ್ರೇಷನ್ ಅಥವಾ ಅಡ್ಜಸ್ಟ್ಮೆಂಟ್ಸ್ ಗಳು ಮಾಡಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದೇನೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಇಟ್ ಈಸ್ ಫ್ಲೆಕ್ಸಿಬಲ್ ಆಸ್ ಮೆಸೇಜ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಇದು ಏನು ಓರಲ್ ಕಮ್ಯುನಿಕೇಶನ್ ಅಲ್ವಾ, ನಾನು ಇನ್ನೊಬ್ಬ ವ್ಯಕ್ತಿ ಹತ್ರ ಮಾತಾಡ್ತಿರ್ತೀನಿ, ಒಬ್ಬ ಬಿಸ್ನೆಸ್ ಮೆನ್ ಒಬ್ಬ ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ಏನೇ ಇತ್ತು ಅಂತಂದ್ರು ಫ್ಲೆಕ್ಸಿಬಲ್ ಆಗಿ ಮಾತಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ ನ ರೀಚ್ ಎಲ್ಲಿ ತನಕ ತಲುಪಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಇಟ್ ರೀಚಸ್ ಲಾರ್ಜ್ ನಂಬರ್ ಆಫ್ ಪೀಪಲ್. ಏನ್ ಹೇಳ್ತಿದ್ರೆ ಇದು ತುಂಬಾ ನಂಬರ್ ಆಫ್ ಪೀಪಲ್ ಗೆ ಅಟ್ ಟೈಮ್ ರೀಚ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಇಟ್ ರೀಚಸ್ ಎ ಲಿಮಿಟೆಡ್ ನಂಬರ್ ಆಫ್ ಪರ್ಸನ್. ನನ್ನ ಒಪಿನಿಯನ್ ಪ್ರಕಾರ ಒಬ್ಬ ಇದ್ರಲ್ಲಿ ಲಿಮಿಟೆಡ್ ಆಗಿ ರೀಚ್ ಆಗೋದು ಒಂದು, ಹಾಗೆ ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ ಗೆ ಸೇಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ 1 to 1 ಮಾತ್ರನೇ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದ್ರ ರೀಚ್ ಲಿಮಿಟೆಡ್ ಇರುತ್ತೆ. ಅದೇ ಅಡ್ವರ್ಟೈಸ್ಮೆಂಟ್ ರೀಚ್ ತುಂಬಾ ಫಾಸ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಕಾಸ್ಟ್ ಪರ್ ಪರ್ಸನ್ ಇಸ್ ವೆರಿ ಲೋ ಹೇಳ್ತಾ ಇದ್ರೆ. ಅಡ್ವರ್ಟೈಸ್ಮೆಂಟ್ ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗ್ತಾರೆ, ಅದು ಟೋಟಲ್ ನಂಬರ್ ಆಫ್ ಏನು ರೀಚ್ ಗೆ ಡಿವೈಡ್ ಮಾಡಿದಾಗ ಅದು ಕಾಸ್ಟ್ ಪರ್ ಏನ್ ಹೇಳ್ತೆ ಕಾಸ್ಟ್ ಪರ್ ಪರ್ಸನ್ ತುಂಬಾ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಕಾಸ್ಟ್ ಪರ್ ಪರ್ಸನ್ ಇಸ್ ವೆರಿ ಹೈ. ಒಬ್ಬ ವ್ಯಕ್ತಿ ಒಂದು ಪ್ರಾಡಕ್ಟ್ ನ ಇನ್ನೊಬ್ರು ಮಾರ್ತಾ ಇರ್ತಾನೆ. ಸೊ ಅವಾಗ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಆತನಿಗೂ ಪೇಮೆಂಟ್ ಕೊಡ್ಬೇಕು ತಾನೆ. ಸೊ ಪೇಮೆಂಟ್ ಎಲ್ಲ ಕೊಡೋದ್ರಿಂದ ಖರ್ಚು ಜಾಸ್ತಿ ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಟೈಮಿಗೆ ಸಂಬಂಧಪಟ್ಟಾಗಿ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಟೇಕ್ ಲೆಸ್ ಟೈಮ್ ಕವರ್ ದ ಎಂಟೈರ್ ಮಾರ್ಕೆಟ್. ಎಂಟೈರ್ ಮಾರ್ಕೆಟ್ ನ ತುಂಬಾ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಇದು ಕವರ್ ಮಾಡ್ಬಿಡುತ್ತೆ. ಎಲ್ಲರಿಗೂ ಜನಕ್ಕೆ ಬೇಗ ರೀಚ್ ಆಗಂಗೆ ಮಾಡ್ಬಿಡುತ್ತೆ. ಒಂದು ಅಡ್ವರ್ಟೈಸ್ಮೆಂಟ್ ಟಿವಿಲ್ ಬಂತು ಅಂತಂದ್ರೆ ಓದಕ್ ಬರ್ದೇ ಹೋಗ್ಲಿ ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ನ ನೋಡ್ತಾರ. ಈಗ ನ್ಯೂಸ್ ಪೇಪರ್ ನಲ್ಲಿ ಓದಕ್ ಬರುತ್ತೋ ಓದಕ್ ಬರ್ದಿಲ್ಲ, ಆದ್ರೆ ಟಿವಿ ಅಂತ ನೋಡ್ತಾರ. ಟಿವಿ ನೋಡಿದಾಗ ಏನಾಗುತ್ತೆ ಬಹಳಷ್ಟು ದೊಡ್ಡ ರೀಚ್ ಆಗುತ್ತಾ, ಅದು ಏನು ಕಮ್ಮಿ ಟೈಮ್ ಅಲ್ಲಿ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಏನಾಗುತ್ತೆ ಇಟ್ ಟೇಕ್ ಲಾಂಗ್ ಟೈಮ್ ಟು ಕನ್ವರ್ಟ್ ದ ಎಂಟೈರ್ ಮಾರ್ಕೆಟ್ ನ ಪ್ರಾಡಕ್ಟ್ ತಗೊಳಕ್ಕೆ ಪಿಚ್ ಮಾಡ್ಬೇಕು ಅಂತಂದ್ರೆ
ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಇದ್ರಲ್ಲಿ ಫೀಡ್ಬ್ಯಾಕ್ ಏನ್ ಸಿಗುತ್ತಲ್ಲ ನೋಡೋಣ. ಇಟ್ ಡಸ್ ನಾಟ್ ಪ್ರೊವೈಡ್ ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಏನ್ ಹೇಳ್ತಿದ್ರೆ, ಅಡ್ವರ್ಟೈಸಿಂಗ್ ಅಲ್ಲಿ ಡೈರೆಕ್ಟ್ ಫೀಡ್ಬ್ಯಾಕ್ ಮತ್ತೆ ಇಮಿಡಿಯೇಟ್ ಆಗಿ ಟಕ್ ಅಂತ ಅಂದ್ಬಿಟ್ಟು ಫೀಡ್ಬ್ಯಾಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಏನು, ಇಟ್ ಪ್ರೊವೈಡ್ ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಇಲ್ಲಿ ಒಬ್ಬ ಪರ್ಸನ್ ಇನ್ನೊಬ್ರಿಗೆ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಇಷ್ಟ ಆಗಿಲ್ವ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅಟ್ ಎ ಟೈಮ್ ಆನ್ ಸ್ಪಾಟ್ ಏನು ಫೀಡ್ಬ್ಯಾಕ್ ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದ್ರ ಗುರಿ ಯಾವ್ದು ಇದ್ರದ್ದು ಏನ್ ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ದ ಮೇನ್ ಏಮ್ ಇಸ್ ಟು ಕ್ರಿಯೇಟ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್. ಇದ್ರಲ್ಲಿ ಏನ್ ಹೇಳ್ತದೆ, ಮಾಸ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಜನಕ್ಕೆ ಬೇಗ ರೀಚ್ ಮಾಡಿಸ್ತಾರೆ, ತುಂಬಾ ಜಾಸ್ತಿ ಜನಕ್ಕೆ ಅಟ್ ಎ ಟೈಮ್ ರೀಚ್ ಮಾಡಿಸ್ತಾರೆ. ಕರೆಕ್ಟಾ? ಇದ್ರ ಉದ್ದೇಶ ಏನು ಅಂತಂದ್ರೆ ಪ್ರಾಡಕ್ಟ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ದ ಮೇನ್ ಏಮ್ ಇಸ್ ಟು ಇಮಿಡಿಯೇಟ್ಲಿ ಅಫೆಕ್ಟ್ ದ ಡೈರೆಕ್ಷನ್ ಟು ಪರ್ಚೇಸ್. ಏನ್ ಹೇಳ್ತಾ ಇದ್ರೆ, ಇಲ್ಲಿ ಲಾರ್ಜ್ ಏನೋ ಕನ್ವರ್ಟ್ ಮಾಡ್ತಾ ಇದಾರೆ, ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಒಂದು ಪ್ರಾಡಕ್ಟ್ ಮೇಲೆ. ಅದೇನೇನೆ ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಇಮಿಡಿಯೇಟ್ಲಿ ಅಫೆಕ್ಟ್ ದ ಡಿಸಿಷನ್ ಟು ಪರ್ಚೇಸ್. ಇಲ್ಲಿ ಏನಾಗುತ್ತೆ, ಅಲ್ಲಿ ಫೋರ್ಸ್ ಏನ್ ಮಾಡ್ತಾ ಇದ್ರೆ, ಕ್ರಿಯೇಟ್ ಮಾಡ್ತಾ ಇದ್ರೆ. ಆದ್ರೆ ಇಲ್ಲಿ ಏನಂತಂದ್ರೆ, ಈಗ ನೀವು ಶಾಪಿಂಗ್ ಮಾಲ್ಗೆ ಹೋದಾಗ ಒಂದು ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಮ್ ಹತ್ರಕ್ಕೆ ಬಂದ್ಬಿಟ್ಟು ಈ ಪರ್ಚೇಸ್ ಚೆನ್ನಾಗಿದೆ, ಇದನ್ನ ತಗೊಳ್ಳಿ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಸಜೆಷನ್ ನ ಕೊಡ್ತಾ ಇರ್ತಾರೆ. ಸೊ ತಕ್ಕಂತ ಅಲ್ಲೇನೆ ಪರ್ಚೇಸ್ ಮಾಡತರ ಮೋಟಿವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಟೈಪ್ ಆಫ್ ಕನ್ಸ್ಯೂಮರ್ಸ್, ಇದರಲ್ಲಿ ಯಾವ್ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಟ್ ಈಸ್ ಮೋರ್ ಯೂಸ್ಫುಲ್ ಫಾರ್ ದ ಅಲ್ಟಿಮೇಟ್ ಕನ್ಸ್ಯೂಮರ್ ಹೂ ಆರ್ ಇನ್ ಎ ಲಾರ್ಜ್ ನಂಬರ್. ಯಾರು ಅಲ್ಟಿಮೇಟ್ ಕನ್ಸ್ಯೂಮರ್ ಮತ್ತೆ ಲಾರ್ಜ್ ನಂಬರ್ ಇರ್ತಾರಲ್ಲ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಗನೆ ರೀಚ್ ಆಗುತ್ತೆ ಕಸ್ಟಮರ್ಗೆ, ಆ ತರದ ಕಸ್ಟಮರ್ಗೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಇಟ್ ಇಸ್ ಮೋರ್ ಯೂಸ್ಫುಲ್ ಫಾರ್ ದ ಇಂಡಿವಿಜುವಲ್ ಬೈಯರ್ ಹೂ ಆರ್ ಲೆಸ್ ಇನ್ ನಂಬರ್. ಇಲ್ಲಿ ಕಮ್ಮಿ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ, ಓಕೆನಾ, ಆದ್ರೆ ಕಮ್ಮಿ ನಂಬರ್ ಆಫ್ ಇಂಡಿವಿಜುವಲ್ ಇರ್ತಾರೆ, ಹಾಗಾಗಿ ಲೆಸ್ ನಂಬರ್ ಇರ್ತಾರೆ ಇಲ್ಲಿ. ಸೊ ಕಸ್ಟಮರ್ ಅಡ್ವರ್ಟೈಸಿಂಗ್ ಅಲ್ಲಿ ಜಾಸ್ತಿ, ಆದ್ರೆ ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಕಸ್ಟಮರ್ಸ್ ಗಳು ಕಡಿಮೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೀಡಿಯಂ, ಏನು ಮೀಡಿಯಂ ಅಂತಂದ್ರೆ ಟೆಲಿವಿಷನ್, ಯಾವ್ಯಾವ್ದ್ರಲ್ಲಿ ಇದನ್ನ ಅಡ್ವರ್ಟೈಸ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಟಿವಿ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಆಗಿರ್ಬೋದು, ಈ ತರದ್ದು ಇವಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಸೇಲ್ಸ್ ಸ್ಟಾಫ್ ಆರ್ ಯೂಸ್ಡ್ ಹಿಯರ್. ಪರ್ಸನಲ್ ಸೆಲ್ಲಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ಸ್ಟಾಫ್ ಇರ್ತಾನೆ, ಅವರೇನೆ ಏನ್ ಮಾಡ್ತಾರೆ, ಒಂದು ಪರ್ಸನಲ್ ಸೇಲ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಪರ್ಸನಲ್ ಸೆಲ್ಲಿಂಗ್ ಮತ್ತೆ ಅಡ್ವರ್ಟೈಸಿಂಗ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಏನ್ ಹೇಳುತ್ತೆ ಹಾಗಾದ್ರೆ, ಸೇಲ್ಸ್ ಪ್ರಮೋಷನ್. ಹಾಗಾದ್ರೆ ಏನ್ ಸೇಲ್ಸ್ ಪ್ರಮೋಷನ್ ಅಂತಂದ್ರೆ ಏನು, ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಏನು, ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಯ್ತು. ಸೇಲ್ಸ್ ಪ್ರಮೋಷನ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Sales promotion refers to the top short-term incentive such as offering cash discount. ನೋಡಿ ಇಲ್ಲಿ refer to short incentive such as offering cash discount, sales content, free gift offers and free sample distribution, which are designed to encourage the buyers to make immediate purchase of the product or service. ಏನ್ ಹೇಳ್ತಾ ಇದ್ರೆ, ಒಂದು ಪ್ರಾಡಕ್ಟ್ ಸೇಲ್ ಆಗ್ಬೇಕು, ಕಸ್ಟಮರ್ ಅದನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಟೆಕ್ನಿಕಲ್ ನ ಯೂಸ್ ಮಾಡ್ತಾರೆ. ಡಿಸ್ಕೌಂಟ್ ಕೊಡ್ತಾರೆ, ಸ್ಯಾಂಪಲ್ ಗಳನ್ನ ಕೊಡ್ತಾರೆ, ಅದಾದ್ಮೇಲೆ ಸೇಲ್ಸ್ ಡಿಸ್ಕೌಂಟ್, ಏನು ಸೇಲ್ಸ್ ಕಂಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ, ಗಿಫ್ಟ್ ಗಳು ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಏನ್ ಮಾಡ್ಕೊಳ್ತಾರೆ, ಸೇಲ್ಸ್ ನ ಜಾಸ್ತಿ ಮಾಡ್ತಾರೆ. ಸೊ ಅದನ್ನೇ ಸೇಲ್ಸ್ ಪ್ರಮೋಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದೀಸ್ ಇನ್ಕ್ಲೂಡ್ಸ್ ಆಲ್ ಪ್ರಮೋಷನಲ್ ಎಫರ್ಟ್ಸ್ ಅದರ್ ದ್ಯಾನ್ ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್ ಅಂಡ್ ಪಬ್ಲಿಸಿಟಿ. ನೋಡಿ ಇಲ್ಲಿ ಇದು ಏನಂತಂದ್ರೆ, ಇದು ಏನು ಸೇಲ್ಸ್ ಪ್ರಮೋಷನ್ ಇನ್ಕ್ಲೂಡ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ ಪ್ರಮೋಷನಲ್ ಎಫರ್ಟ್ಸ್ ಅದರ್ ದ್ಯಾನ್, ಇದನ್ ಬಿಟ್ಟು ಇದಕ್ ಬಿಟ್ಟು ಅಂದ್ರೆ ಅಡ್ವರ್ಟೈಸಿಂಗು, ಪರ್ಸನಲ್ ಸೆಲ್ಲಿಂಗು ಮತ್ತೆ ಪಬ್ಲಿಸಿಟಿ ಬಿಟ್ಟು ಸೇಲ್ಸ್ ಪ್ರಮೋಷನ್ ಸುಮಾರು ಪ್ರಮೋಷನ್ ಅಂದ್ರೆ ಸೇಲ್ಸ್ ನ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೇಲ್ಸ್ ಪ್ರಮೋಷನ್ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್, ಲಿಮಿಟೇಷನ್ಸ್ ಗಳು ಅಂತಂದ್ರು ಅದೇನೆ ಅರ್ಥ. ಸೊ ಮೆರಿಟ್ ಅಂತ ಕೇಳ್ತಿದ್ದಾರೆ, ಅಡ್ವಾಂಟೇಜ್ ಅಂತ ನಮ್ಗೆ ಹೇಳ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಫಸ್ಟ್ ಅಡ್ವಾಂಟೇಜ್ ಏನ್ ಹೇಳುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಹೇಳ್ತಾ ಇದ್ರೆ, ಇನ್ಕ್ರೀಸ್ ಪ್ರಾಡಕ್ಟ್ ಅವೇರ್ನೆಸ್. ಇದರಿಂದ ಸೇಲ್ಸ್ ಪ್ರಮೋಷನ್ ನ ಮಾಡೋದ್ರಿಂದ ಏನಾಗ್ತಾ ಇದೆ, ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ ಅಂತ ಅಂದ್ಬಿಟ್ಟು ಕಸ್ಟಮರ್ಗೆ ಗೊತ್ತಾಗ್ತಾ ಇದೆ. ಪ್ರಾಡಕ್ಟ್ ಅವೇರ್ನೆಸ್ ಜನಕ್ಕೆ ರೀಚ್ ಆಗ್ತಿದೆ ಕಸ್ಟಮರ್ಸ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರಮೋಟ್ ನ್ಯೂ ಪ್ರಾಡಕ್ಟ್, ಇದರಿಂದ ಇನ್ನೊಂದು ನೆಕ್ಸ್ಟ್ ಅಡ್ವಾಂಟೇಜ್ ಏನು, ಹೊಸ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ಅನುಕೂಲ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೂವ್ ಏಜಿಂಗ್ ಪ್ರಾಡಕ್ಟ್. ಏನ್ ಏಜಿಂಗ್ ಪ್ರಾಡಕ್ಟ್
ಅಂತಂದ್ರೆ ಈಗ ನೋಡಿ ಇಲ್ಲಿ ಕಾಸ್ಮೆಟಿಕ್ಸ್ ಐಟಮ್ಗಳು ಇರುತ್ತೆ, ಎಕ್ಸ್ಪೆಷಲಿ ಇದಕ್ಕೆ ಜಾಸ್ತಿ ಫೋಕಸ್ ನ ಮಾಡ್ತಾರೆ. ಮತ್ತೆ ಎಕ್ಸಾಂಪಲ್ ನ ಕೊಡ್ತಾರೆ, ಏನ್ ಏಜಿಂಗ್ ಫ್ಯಾಕ್ಟರ್ಸ್ ಅಂತಂದ್ರೆ ಈ ತರದ ಕ್ರೀಮ್ ನ ಯೂಸ್ ಮಾಡಿದ್ರೆ ನೀವು ಇನ್ನೂ ಯಂಗ್ ಆಗಿ ಕಾಣಿಸ್ತೀರಾ, ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈ ತರದ್ದು ಏಜಿಂಗ್ ಪ್ರಾಡಕ್ಟ್ ಗಳಿಗೆ ಅದು ಜಾಸ್ತಿ ಫೋಕಸ್ ನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ಕ್ರೀಸಸ್ ಸೇಲ್ಸ್ ವಾಲ್ಯೂಮ್, ಇದರಿಂದ ಏನ್ ಇನ್ಕ್ರೀಸ್ ಆಗುತ್ತೆ, ಸೇಲ್ಸ್ ವಾಲ್ಯೂಮ್ ಏನು ಡಿಸ್ಕೌಂಟ್ ನ ಕೊಡೋದ್ರಿಂದ, ಆಫರ್ ಕೊಡೋದ್ರಿಂದ, ಕಂಟೆಸ್ಟೆಂಟ್ ಗಳನ್ನ ಆಕ್ಟಿವಿಟಿನ ಕಂಡಕ್ಟ್ ಮಾಡೋದ್ರಿಂದ, ಅದಾದ್ಮೇಲೆ ಆಫರ್ಸ್ ಗಳು, ಗಿಫ್ಟ್ ವೋಚರ್ಸ್ ಗಳನ್ನ ಕೊಡೋದ್ರಿಂದ ಇನ್ಕ್ರೀಸ್ ಆಗುತ್ತೆ ಸೇಲ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕೀಪ್ ಆಡಿಯನ್ಸ್ ಎಂಗೇಜ್, ಏನ್ ಹೇಳ್ತಿದ್ರೆ ಸೇಲ್ಸ್ ಪ್ರಮೋಷನ್ ನ ಬೇರೆ ಬೇರೆ ಆಕ್ಟಿವಿಟಿ ಮಾಡೋದ್ರಿಂದ ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು, ಎಂಗೇಜ್ ಮಾಡ್ಕೊಳ್ಬಹುದು ಪ್ರಾಡಕ್ಟ್ ಹತ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಕ್ಟಿವಿಟಿ ಆಕ್ಟಿವೇಟ್ ಡಾರ್ಮೆಂಟ್ ಕಸ್ಟಮರ್ ಅಂತ ಹೇಳ್ತಾ ಇದ್ರೆ. ಏನು ಡಾರ್ಮೆಂಟ್ ಕಸ್ಟಮರ್ ಅಂತಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಕ್ಟಿವೇಟ್ ಡಾರ್ಮೆಂಟ್ ಕಸ್ಟಮರ್ಸ್ ಅಂತ, ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ತುಂಬಾ ವರ್ಷಗಳಿಂದ ಯೂಸ್ ಮಾಡಿದ್ರು, ಆದ್ರೆ ಅವ್ರಿಗೆ ಇನ್ನೊಂದು ಯಾವ್ದೋ ಹೊಸ ಪ್ರಾಡಕ್ಟ್ ಬಂತು ಮಾರ್ಕೆಟ್ ಅಲ್ಲಿ, ಸೊ ಅವ್ರು ಅದಕ್ಕೆ ಜಂಪ್ ಆಗ್ಬಿಟ್ರು. ಸೊ ಈಗ ಏನಾಗಿದ್ರೆ, ಈಗ ಇವರು ಹಳೆ ಪ್ರಾಡಕ್ಟ್ ಅನ್ನ ಈ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಈಗ ತಗೊಳ್ತಾ ಇಲ್ಲ, ಬೇರೆ ತಗೊಳ್ತಾ ಇದಾರೆ. ಸೊ ಇವ್ರನ್ನು ಕೂಡ ಇಲ್ಲ, ನೀವು ಹಳೆ ಪ್ರಾಡಕ್ಟ್ ನ ಇನ್ನೂ ಅಡ್ವಾನ್ಸ್ ಆಗಿದೆ, ಅದು ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಪಿಚ್ ಮಾಡ್ಬೋದು. ಅಂದ್ರೆ ಹಳೆ ಕಸ್ಟಮರ್ಗೆ, ಡಾರ್ಮೆಂಟ್ ಅಂತಂದ್ರೆ ಹಳೆ ಕಸ್ಟಮರ್ಗೂ ಮತ್ತೆ ಏನ್ ಪಿಚ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ಹಳೆ ಕಸ್ಟಮರ್ ನಿಂತೋಗಿರ್ತಾರೆ, ಆದ್ರೆ ಅವರು ಮತ್ತೆ ಎಂಗೇಜ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗೇನೆ ಅಟ್ರಾಕ್ಟ್ ನ್ಯೂ ಕಸ್ಟಮರ್, ಹಳೆ ಕಸ್ಟಮರ್ ನಿಂತೋಗಿರೋರು ಅಷ್ಟೇ ಅಲ್ಲ, ಸೊ ಹೊಸ ಕಸ್ಟಮರ್ ಗಳನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಸೇಲ್ಸ್ ಪ್ರಮೋಷನ್ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ರೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲಾಯಲ್ಟಿ, ಏನು ಸೇಲ್ಸ್ ಪ್ರಮೋಷನ್ ಮಾಡೋದ್ರಿಂದ, ಈಗ ನೋಡಿ ಇಲ್ಲಿ ಯಾರಿಗೋ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತ ಅಂದಿದ ತಕ್ಷಣ ಏನ್ ಮಾಡ್ತಾರೆ ಜನರು ಮೈಂಡ್ ಅಲ್ಲಿ, ಕಸ್ಟಮರ್ ಮೈಂಡ್ ಅಲ್ಲಿ ಸೊ ಡಿಮ್ಯಾಂಡ್. ಈಗ ನೋಡಿ ಇಲ್ಲಿ ಗಣಪತಿ ಹಬ್ಬ, ನಿಮ್ಗೆ ದಸರಾ ಅಥವಾ ಇದ್ರಲ್ಲಿ ದೀಪಾವಳಿ ಹಬ್ಬ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಎಲ್ಲಾ ಕೌಂಟರ್ಗಳಲ್ಲೂ ಡಿಸ್ಕೌಂಟ್ ಇಟ್ಬಿಡ್ತಾರೆ. ಏನಕ್ಕೆ ಡಿಸ್ಕೌಂಟ್ ಇಡ್ತಾರೆ, ಜನ ಪರ್ಚೇಸ್ ಮಾಡಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ, ಅವಾಗ ಆ ಟೈಮಲ್ಲಿ ಅವರು ಸ್ಪೆಂಡ್ ಮಾಡಕ್ಕೆ ಅನುಕೂಲ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಫಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗೇನ್ ಆಡಿಯನ್ಸ್ ಇನ್ಸೈಟ್, ಏನು ಆಡಿಯನ್ಸ್ ಯಾರಿರ್ತಾರೆ, ಈಗ ಕಸ್ಟಮರ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಪ್ರಾಡಕ್ಟ್ ಬಗ್ಗೆ, ಸೊ ಅದ್ರ ಸುತ್ತ ಬೇರೆ ಬೇರೆ ಜನ ಅವ್ರಿಗೆಲ್ಲ ಅವೇರ್ನೆಸ್ ಇರೋದಿಲ್ಲ ಪ್ರಾಡಕ್ಟ್ ಬಗ್ಗೆ. ಸೊ ಅವಾಗ ಸೇಲ್ಸ್ ಪ್ರಮೋಷನ್ ನ ಮಾಡ್ತಾ ಇದೀವಿ ಅಂತಂದ್ರೆ, ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತಂದ್ರೆ ಇದಾಗ ಬೇರೆ ಎಲ್ಲಾ ವ್ಯಕ್ತಿಗಳನ್ನ ಅದರಲ್ಲಿ ಎಂಗೇಜ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಆಡಿಯನ್ಸ್ ನ ಇನ್ಸೈಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸ್ಟ್ಯಾಂಡ್ ಔಟ್ ಫ್ರಮ್ ಕಾಂಪಿಟೇಟರ್ಸ್, ಏನ್ ಹೇಳ್ತಾ ಇದ್ರೆ ಇಷ್ಟೊಂದೆಲ್ಲ ಡಿಸ್ಕೌಂಟ್, ಆಫರ್ಸ್ ಗಳು, ಪ್ರಮೋಷನ್, ಗಿಫ್ಟ್ ವೋಚರ್ ನ ಕೊಡೋದ್ರಿಂದ ಏನಾಗುತ್ತೆ, ಕಾಂಪಿಟೇಟರ್ ತುಂಬಾ ಜನ ಕಾಂಪಿಟೇಟರ್ ಇರ್ತಾರೆ ಬಿಸ್ನೆಸ್ಗೆ, ಸೊ ಅವ್ರಿಗಿಂತ ಇವ್ರು ಯುನೀಕ್ ಆಗಿ ಬಿಸ್ನೆಸ್ ಅಲ್ಲಿ ಇನ್ನು ಸೇಲ್ಸ್ ನ ಜಾಸ್ತಿ ಮಾಡ್ಕೊಂಡು ಪ್ರಾಫಿಟ್ ನ ಇನ್ಕ್ರೀಸ್ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲಿ ಬೆಟರ್ ಬ್ರ್ಯಾಂಡ್ ರೆಪ್ಯುಟೇಷನ್, ಏನಾಗುತ್ತೆ ಇದರಿಂದ ಅಡ್ವಾಂಟೇಜ್, ಒಂದು ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ ಸೇಲ್ಸ್ ಪ್ರಮೋಷನ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಎಲ್ಲ ಸೇಲ್ಸ್ ಪ್ರಮೋಷನ್ ಇಂದ ಆಗ್ತಕ್ಕಂತಹ ಅಡ್ವಾಂಟೇಜ್ ಗಳಾಗಿದೆ. ಹಾಗಾದ್ರೆ ಸೇಲ್ಸ್ ಪ್ರಮೋಷನ್ ಇಂದ ಹೀಗೆ ಇರ್ತಕ್ಕಂತಹ ಅಡ್ವಾಂಟೇಜಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಈಸ್ ಫಾರ್ ದ ಶಾರ್ಟ್ ಟರ್ಮ್, ಏನು ಸೇಲ್ಸ್ ಡಿಸ್ಕೌಂಟ್ಸ್ ನ ಓವರ್ ಆಲ್ ಒಂದು ವರ್ಷದೆಲ್ಲ ಕೊಡಕ್ಕಾಗತ್ತಾ, ಪ್ರತಿದಿನನೂ ಕೊಡಕ್ಕಾಗತ್ತಾ, ಇಲ್ಲ. ಶಾರ್ಟ್ ಟೈಮ್ ಅಲ್ಲಿ ದಸರಾ ಫೆಸ್ಟಿವಲ್ ಸೀಸನ್ ಗಳಲ್ಲಿ ಬಿಗ್ ಬಿಲಿಯನ್ ಡೇ ಆಗಿರ್ಬೋದು, ಅಥವಾ ದಸರಾ ಹಾಲಿಡೇಸ್ ಅಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿ ಯಾವ್ಯಾವ್ದು ಬರ್ತಾ ಹೋಗುತ್ತೆ ನಿಮ್ಗೆ ದೀಪಾವಳಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ತರ ಏನೋ ಒಂದು ಫೆಸ್ಟಿವಲ್ ಮೋಟೋ ಆಗಿ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಈ ತರದ ಸೇಲ್ಸ್ ಪ್ರಮೋಷನ್ ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಎಕ್ಸೆಸಿವ್ ಯೂಸ್ ಆಫ್ ಇಟ್ ಕ್ಯಾನ್ ಆಲ್ಸೋ ಹಾರ್ಮ್ ಅಂಡ್ ಬ್ರ್ಯಾಂಡ್ ವ್ಯಾಲ್ಯೂ, ಏನ್ ಹೇಳ್ತಿದ್ರೆ ತುಂಬಾ ಸೇಲ್ಸ್ ಪ್ರಮೋಷನ್ ನ ಒಬ್ಬ ವ್ಯಕ್ತಿ ಮೇಲೆ 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 ನೀವು ಪಿಚ್ ಮಾಡ್ತಾ ಇದೀರಾ ಅಂತಂದ್ರೆ ಆ ಪ್ರಾಡಕ್ಟ್ ಮೇಲೆ ಆ ವ್ಯಕ್ತಿಗೆ ಬೇಜಾರು ಕೂಡ ಬರ್ಬೋದು ಒಬ್ಬ ಕಸ್ಟಮರ್ಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಟ್ ಮೇ ಕ್ರಿಯೇಟ್ ಕನ್ಫ್ಯೂಷನ್ ಇನ್ ದ ಕಸ್ಟಮರ್ ಮೈಂಡ್, ಏನ್ ಹೇಳ್ತಾರೆ ಸೇಲ್ಸ್ ಪ್ರಮೋಷನ್ ನ ಬೇರೆ ಬೇರೆಯವರು ಎಲ್ಲಾ ಪ್ರಾಡಕ್ಟ್ ಅವರು ಮಾಡೋದ್ರಿಂದ ಕಸ್ಟಮರ್ ಮೈಂಡ್ ಗೆ ಏನ್ ಸ್ಟಾರ್ಟ್ ಆಗುತ್ತೆ, ಕನ್ಫ್ಯೂಷನ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಟ್ ಅಟ್ರಾಕ್ಟ್ ಓನ್ಲಿ ಪ್ರೈಸ್ ಪಿಕ್ಚರ್ಸ್, ಏನು ಇದು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಪಿಕ್ಚರ್ಸ್ ನ ಅವರು ಅಟ್ರಾಕ್ಟ್ ಮಾಡ್ತಾರೆ, ಬೇರೆಯವ್ರನ್ನ ಜಾಸ್ತಿ ಮಾಡೋದಿಲ್ಲ, ಅದು ಅದ್ರದ್ದು ಲಿಮಿಟೇಷನ್ ಅಂತ ಹೇಳ್ತಾ ಇದಾರೆ. ಏನು ಪ್ರೈಸ್ ಪಿಕ್ಚರ್ಸ್ ಅಂತಂದ್ರೆ, ಈಗ ಒಂದು ಸೋಪ್ 50 ಗ್ರಾಮ್ ಸೋಪ್ ಅಲ್ಲಿ 40 ರುಪೀಸೋ 30 ರುಪೀಸೋ ಫಿಕ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಯಾವ್ದೋ ಸೇಮ್ ಕಂಟೆಂಟ್, ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರಂತಹ ಇನ್ನೊಂದು ಪ್ರಾಡಕ್ಟ್ ಈಗ ಇವರು 50 ಗ್ರಾಮ್ಸ್ ನ 40 ರುಪೀಸ್ ಮಾಡ್ತಾ ಇದಾರೆ ಅಂದ್ರೆ, ಇನ್ನೊಬ್ರು ಯಾರೋ ಕಾಂಪಿಟೇಟರ್ ಬಂದು ಅದೇ ಸೇಮ್ ಪ್ರಾಡಕ್ಟ್ ನ 30 ರೂಪಾಯಿಗೆ ಮಾಡ್ತಿದಾರೆ ಅಂತಂದ್ರೆ, ಅವಾಗ ಪ್ರೈಸ್ ಪಿಕ್ಚರ್ಸ್ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಇದ್ದು ಕಮ್ಮಿ ಪ್ರೈಸ್ಗೆ ಸೇಮ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ ಅನ್ನ ಇತ್ತು ಅಂತಂದಾಗ ಯಾವಾಗ ಪರ್ಚೇಸ್ ಮಾಡ್ತಾರೆ, ಸೇಮ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕಮ್ಮಿ ಆಫ್ ಪ್ರೈಸ್ ಇರುತ್ತೆ ಅದನ್ನ ಹೇಳ್ತಾರೆ. ಸೊ
ಇಂತ ಪ್ರೈಸ್ ಪಿಕ್ಚರ್ಸ್ ಮಾತ್ರ ಅನುಕೂಲ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಏನು ಸೇಲ್ಸ್ ಪ್ರಮೋಷನ್ ನ ಒಂದು ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಾರ್ವರ್ಡ್ ಬೈಯಿಂಗ್ ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇದಾರೆ. ಏನ್ ಫಾರ್ವರ್ಡ್ ಬೈಯಿಂಗ್ ಅಂತಂದ್ರೆ ನೋಡಿ, ಹೊಸ ಹೊಸ ಪದಗಳನ್ನ ಕೇಳ್ತಾ ಇರ್ತೀರಾ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಫಾರ್ವರ್ಡ್ ಬೈಯಿಂಗ್ ಅಂತಂದ್ರೆ ಇವಾಗ ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೋದು, ಇವತ್ತಿನ ಪ್ರೈಸ್ ಗೆ ಒಂದು ಅಮೌಂಟ್, ಒಂದು ಪ್ರಾಡಕ್ಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಈಗ ಯಾವ್ದೋ ಒಂದು ನಾವು ಐಟಮ್ ನ ಪರ್ಚೇಸ್ ಮಾಡ್ಬೇಕು, ರಾಖಿ ಪರ್ಚೇಸ್ ಮಾಡ್ಬೇಕು ಅಥವಾ ಗೋಧಿ ಪರ್ಚೇಸ್ ಮಾಡ್ಬೇಕು, ಜೋಳ, ಎಂತದ್ದು ಏನೇ ಐಟಮ್ ಇತ್ತು ಅಂತಂದ್ರೆ ಇವತ್ತಿನ ರೇಟಿಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋದು. ಆದ್ರೆ ಡೆಲಿವರಿ ನನ್ಗೆ ನೆಕ್ಸ್ಟ್ ತಿಂಗಳು ಕೊಡು, ಆಚೆ ತಿಂಗಳು ಕೊಡು ಆ ಪ್ರಾಡಕ್ಟ್ ನ ಅಂತ ಅಂದ್ಬಿಟ್ಟು ಇವತ್ತಿನ ರೇಟ್ಗೆ. ಈಗ ನೀವು ಕೆಲವು ಸಲ ಗೋಲ್ಡ್ ಕೆಲವು ಸಲ ಸ್ಕೀಮ್ ಗಳು ಇರ್ತಾರೆ, ಇವತ್ತಿನ ರೇಟಿಗೆ ಗೋಲ್ಡ್ ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇನ್ 1 ವರ್ಷ ಆದ್ಮೇಲೆ ನೀವು ಅಮೌಂಟ್ ಕಟ್ಟಾದ್ಮೇಲೆ ಆ ಅಮೌಂಟ್ ಗೆ ಇವತ್ತಿನ ಪ್ರೈಸ್ ಅಲ್ಲಿ ಏನ್ ತಗೊಂಡಿರ್ತೀರಲ್ಲ ಈಗ ನೆಕ್ಸ್ಟ್ ಜಾಸ್ತಿ ಆಗ್ಬೋದು ಚಿನ್ನ ಅಥವಾ ಬೆಳ್ಳಿ ಜಾಸ್ತಿ ಆಗ್ಬೋದು, ಬಟ್ ಇವತ್ತಿನ ಪ್ರೈಸ್ ಗೆ ನಿಮ್ಗೆ ಅವತ್ತು ಮುಂದಿನ ವರ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅನೌನ್ಸ್ ಮಾಡಿರ್ತಾರೆ. ಈ ತರ ಸ್ಕೀಮ್ಸ್ ಎಲ್ಲ ಕೊಟ್ಟಿರ್ತೀರಾ. ಸೊ ಈ ತರದ್ದು ಮಾತ್ರ ಇದು ಲಿಮಿಟೇಷನ್ಸ್ ಆಗಿದೆ ಈ ತರದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಸೇಲ್ಸ್ ಪ್ರಮೋಷನ್. ಓಕೆನಾ. ಸಮ್ ಟೈಮ್ ಇಟ್ ಗೆಟ್ ಮಿಸ್ಟ್ರೀಟೆಡ್ ಬೈ ಬೋತ್ ಮರ್ಚೆಂಟ್ಸ್ ಅಂಡ್ ಕಸ್ಟಮರ್ಸ್. ಏನು ಇದರಿಂದ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಇಲ್ಲ ಅಂತಂದ್ರೆ ಇದರಿಂದ ಕೆಲವು ಟೈಮು ಮಿಸ್ಲೀಡ್ ಆಗ್ತಾರೆ. ಯಾರು ಕೆಲವು ಟೈಮು ಸೆಲ್ಲರುವೆ ಮಿಸ್ಲೀಡ್ ಆಗ್ತಾನೆ, ಬೈಯರು ಕೂಡ ಮಿಸ್ಲೀಡ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಏನು ಡಿಸ್ಕೌಂಟ್ ಅಂತ ಹೇಳಿರ್ತಾನೆ, ನಿಮ್ ಮೈಂಡ್ ಅಲ್ಲಿ ಇರುತ್ತೆ, ಆದ್ರೆ ಏನಾಗುತ್ತೆ ನಿಮ್ಗೆ 2-3 ತಿಂಗಳಾದ್ಮೇಲೆ ಆ ಡಿಸ್ಕೌಂಟ್ ಸೇಲ್ಸ್ ಮುಗ್ದೋಗ್ಬಿಟ್ಟಿರುತ್ತೆ, ಬಟ್ ನಿಮ್ ಸ್ಟಿಲ್ ಇನ್ನು ಮೈಂಡ್ ಅಲ್ಲಿ ಹಂಗೆ ಇರುತ್ತೆ. ಅಥವಾ ಅವನು ಸೇಲ್ ಮಾಡ್ತಿರೋ ಅವನು ಇನ್ಕ್ರೀಸ್ ಏನೋ ಅವನೇ ಮಾಡ್ತಿರ್ಬೋದು, ಇಷ್ಟ ದಿನ ಇಟ್ಟಿದ್ದು 1 ತಿಂಗಳಿಗೆ ಅದನ್ನ ಅವ್ನು ವಾಪಸ್ ತಗೊಳ್ಬಹುದು, ಸೇಲ್ಸ್ ಡಿಸ್ಕೌಂಟ್ ಅವ್ನು ಲಾಸ್ ಆಯ್ತು ಅಂತ ಅಂದ್ಬಿಟ್ಟು. ಸೊ ಈ ತರ ಎಲ್ಲ ಸರ್ಕಮ್ಸ್ಟಾನ್ಸಸ್ ಗಳು ಇರುತ್ತೆ. ಸೊ ಸೇಲ್ಸ್ ಪ್ರಮೋಷನ್ ಏನೇನ್ ಅಡ್ವಾಂಟೇಜ್, ಸೇಲ್ಸ್ ಪ್ರಮೋಷನ್ ಏನೇನ್ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್, ಡಿಸ್ಅಡ್ವಾಂಟೇಜಸ್ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಸೇಲ್ಸ್ ಪ್ರಮೋಷನಲ್ ಆಕ್ಟಿವಿಟೀಸ್ ಗಳು ಯಾವುದು ಅಂತ ಅಂದ್ಬಿಟ್ಟು ನೋಡೋಣ ಗೈಸ್. ಇದು ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತೆ, ಮತ್ತೆ ಎಂಗೇಜ್ ಇಡೀ ಎಂಟೈರ್ ಚಾಪ್ಟರ್ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇರ್ತಕ್ಕಂತಹದ್ದು. ಸೊ ಅದ್ರಲ್ಲೂ ಈ ಕಾನ್ಸೆಪ್ಟ್ ನಿಮ್ಗೆ ಲೈವ್ಲಿ ಆಗಿರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಿಬೇಟ್ ನ ಕೊಡ್ತಾರೆ. ಏನ್ ರಿಬೇಟ್ ಅಂತಂದ್ರೆ ಈಗ ಸೇಲ್ಸ್ ವಾಲ್ಯೂಮ್ ನ ಅವರು ಬೇಗನೆ ಕ್ಲೋಸ್ ಮಾಡ್ಬೇಕಾಗುತ್ತೆ. ಈಗ ಒಂದು ಗೋಡೌನ್ ಇರುತ್ತೆ ಅಂತ ಅನ್ಕೊಳ್ಳಿ, ಗೋಡೌನ್ ನ ಕ್ಲಿಯರ್ ಮಾಡ್ಬೇಕು. ಆ ಗೋಡೌನ್ ಗೆ ಇನ್ನೊಂದೇನೋ ಐಟಮ್ ಬರುತ್ತೆ, ಆ ಐಟಮ್ ನ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು ಅಂತಂದ್ರೆ ಇರೋ ಐಟಮ್ ಗಳನ್ನ ಸೇಲ್ ಮಾಡ್ಬಿಡ್ಬೇಕಾಗತ್ತೆ. ಅವಾಗ ಏನ್ ಮಾಡ್ಬಿಡ್ತಾರೆ, ರಿಬೇಟ್ ಕೊಡ್ತಾರೆ. ಈಗ 10,000 ರೂಪಾಯಿಂದ ಯಾವ್ದು ಪ್ರಾಡಕ್ಟ್ ಇರುತ್ತೆ, ಅವರು ಸೇಲ್ಸ್ ನ ಮೂವ್ ಮಾಡ್ಬೇಕು. ಈಗ ಸೊ ಅವ್ರು ಏನ್ ಹೇಳ್ತಾರೆ, ನಮಗ್ ಪ್ರಾಫಿಟ್ ಆಗದೆ ಹೋದ್ರು ಪರವಾಗಿಲ್ಲ ಅಂದ್ರೆ ಇದು ಇಂಟರ್ನಲ್ ಅವ್ರ ಒಳಗೆ ನಡೆಯೋದು. ಈಗ 10,000 ರೂಪಾಯಿ ಪ್ರಾಡಕ್ಟ್ ಅನ್ನ ನಾವು ಮಾಡ್ತಾ ಇದ್ವಿ, ನೀವು 8,000 rupees ಕೊಟ್ಟು ತಗೋಗ್ಬಿಡಿ, 2,000 ರೂಪಾಯಿ ರಿಬೇಟ್ ಅಂದ್ರೆ 2,000 ರೂಪಾಯಿ ನೀವೇ ಇಟ್ಕೊಂಡ್ರು ಪರವಾಗಿಲ್ಲ, 8,000 ರೂಪಾಯಿ ಕೊಟ್ಬಿಟ್ಟು ಆ ಪ್ರಾಡಕ್ಟ್ ಅನ್ನ ತಗೋಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆತರ ರಿಬೇಟ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಕೆಲವು ಸಲ ಶೋರೂಮ್ ಗಳಲ್ಲೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಈ ರಿಬೇಟ್ ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಈಗ ಕಾರ್ಗಳು ಅಷ್ಟೇ ಫಾಸ್ಟ್ ಮೂವಿಂಗ್ ಆಗ್ಬೇಕು, ಏನೋ ಐಟಮ್ ಗಳನ್ನ ಕ್ಲಿಯರೆನ್ಸ್, ಈಗ ಐಟಮ್ ಕ್ಲಿಯರೆನ್ಸ್ ಆಗ್ಬೇಕು ಅಂತಂದ್ರೆ ಈಗ ನೀವು ವಿಶಾಲ್ ಮಾರ್ಟ್, ಬಿಗ್ ಬಜಾರ್ ಯಾವ್ದಕ್ಕೂ ಹೋಗ್ತೀರಾ ಅಂತಂದ್ರೆ ಕ್ಲಿಯರೆನ್ಸ್ ಸೇಲ್ಸ್ ಅಂತ ಕರಿತಾ ಇರ್ತಾರೆ. ಕ್ಲಿಯರೆನ್ಸ್ ಸೇಲ್ಸ್ ಅಂತಂದ್ರೆ ಏನು, ಈಗ ಪ್ರಾಡಕ್ಟ್ ನ ಸ್ಟೋರ್ ರೂಮ್ ಇಂದ ಅವ್ರು ಖಾಲಿ ಮಾಡ್ಕೊಳ್ಬೇಕು, ಕ್ಲಿಯರೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಸ್ಟಮರ್ ಗೆ ಕಮ್ಮಿ ರೇಟ್ ಅಲ್ಲಿ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಬಿಡ್ತಾರೆ. ಸೊ ಅದ್ರಲ್ಲಿ ಒಂದು ಏನು ರಿಬೇಟ್ ಅಂತ ಹೇಳ್ತಾ ಇದ್ರೆ. ಅಫ್ಕೋರ್ಸ್ ನೆಕ್ಸ್ಟ್ ಯಾವ್ದು ಡಿಸ್ಕೌಂಟ್, 10% ಡಿಸ್ಕೌಂಟ್, 20% ಡಿಸ್ಕೌಂಟ್, ಇದು ಅಪ್ ಟು ಕೆಲವು ಲಿಮಿಟ್ ತನಕನೂ ಇರುತ್ತೆ. ಅದಾದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಈ ತರ ಬರೀ ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಡಿಸ್ಕೌಂಟ್ ಆಫ್ 50%, ಇಲ್ಲಿ ಮೇಲ್ಗಡೆ ಒಂದೊಂದ್ಸಲ ಈ ತರ ಸಣ್ಣ ಮಾರ್ಕು ಹಾಕಿರ್ತಾರೆ. ಏನಂತಂದ್ರೆ ಸ್ಟಾರ್ ಮಾರ್ಕ್ ಹಾಕಿರ್ತಾರೆ. ಸ್ಟಾರ್ ಮಾರ್ಕ್ ಹಾಕಿದ್ರು ಅಂತಂದ್ರೆ ಇನ್ನೂ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಅಂದ್ಬಿಟ್ಟು ಬರುತ್ತೆ. ಸೊ 50%, 20%, 60% ಈ ತರ ಎಲ್ಲ ಡಿಸ್ಕೌಂಟ್ ನ ಕೊಡ್ತಾರೆ. ಸೊ ಅದ್ರಲ್ಲೂ ನೀವು ಐಟಮ್ ನ ತಗೊಂಡ್ಬೋದು. ರೀಫಂಡ್ಸ್ ಏನು, ನೀವು 10,000 ರೂಪಾಯಿಂದು ಐಟಮ್ ಏನಾದ್ರು ಪರ್ಚೇಸ್ ಮಾಡಿದ್ರೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಫ್ರೀ ಅಂತ ಹೇಳ್ತಾರೆ. ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತೀರಾ 10,000 ರೂಪಾಯಿ ಅಂತಂದ್ರೆ ನೀವು 10,000 ರೂಪಾಯಿ ಪೇ ಮಾಡ್ಬೇಕು, ಬಟ್ 1,000 ರೂಪಾಯಿ ನಿಮಗೆ ರೀಫಂಡ್ ಸಿಗುತ್ತೆ ಅಂತ ಆಫರ್ಸ್ ಗಳು ಕೂಡ ಕೊಡ್ತಾರೆ. ಪ್ರಾಡಕ್ಟ್ ಕಾಂಬಿನೇಷನ್, ಎಸ್ ಪ್ರಾಡಕ್ಟ್ ಕಾಂಬಿನೇಷನ್ ಅಂತಂದ್ರೇನು, 25 kg ಒಂದು ಅಕ್ಕಿ ತಗೊಂಡ್ರೆ ನಿಮ್ಗೆ 1 kg ಆಟಾ ಫ್ರೀ ಅಂದ್ರೆ ಗೋಧಿ ಹಿಟ್ಟು ಫ್ರೀ, ಅಥವಾ 1 kg ಸಕ್ಕರೆ ಫ್ರೀ, ಅಥವಾ 1 ಲೀಟರ್ ಆಯಿಲ್ ಪೀಸ್ ಆಯಿಲ್ ಫ್ರೀ ಆಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಆಫರ್ ನ ಕೊಡ್ತಾರೆ. ಪ್ರಾಡಕ್ಟ್ ಕಾಂಬಿನೇಷನ್ ಮಾಡ್ತಾರೆ. ಈಗ ನೀವು ಪೇಸ್ಟ್ 100 grams ಪೇಸ್ಟ್ ತಗೊಂಡ್ರೆ ಒಂದು ಟೂತ್ ಪೇಸ್ಟ್ ಫ್ರೀ ಸಿಗುತ್ತೆ. ಸೊ ಈ ತರ ಎಲ್ಲ ನಿಮ್ಗೆ ಪ್ರಾಡಕ್ಟ್ ನ ಆಫರ್ ಮಾಡ್ತಾ ಹೋಗ್ತಾರೆ. ಕ್ವಾಂಟಿಟಿ ಗಿಫ್ಟ್, ಏನು ಕ್ವಾಂಟಿಟಿ ಗಿಫ್ಟ್ ಅಂತಂದ್ರೆ 1 ಲೀಟರ್ ಆಫ್ ಪ್ಯಾರಾಚೂಟ್ ಅನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಏನು ಒಂದು 100 grams ಮತ್ತೊಂದು ಇನ್ನೊಂದು ಪ್ಯಾರಾಚೂಟ್ ಆಯಿಲ್ ಫ್ರೀ ಆಗಿ ಸಿಗುತ್ತೆ. ಕ್ವಾಂಟಿಟಿ ಅಂತಂದ್ರೆ ಒಂದ್ ಯಾವ್ದೋ ಜಾಸ್ತಿ ಬಲ್ಕ್ ಅನ್ನ ತಗೊಳ್ತೀರಾ, ಅದ್ರ ಜೊತೆ ಇನ್ನೊಂದು ಸಣ್ಣ ಕ್ವಾಂಟಿಟಿನೂ ಕೂಡ
ಗಿಫ್ಟ್ ಆಗಿ ಕೊಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದನ್ನ ಕ್ವಾಂಟಿಟಿ ಗಿಫ್ಟ್ ಅಂತ ಹೇಳ್ತಾರೆ. ಇನ್ಸ್ಟಂಟ್ ಡ್ರಾ ಅಂಡ್ ಅಸೈನ್ಡ್ ಗಿಫ್ಟ್. ಏನು ಇನ್ಸ್ಟಂಟ್ ಡ್ರಾ ಅಂತಂದ್ರೆ ಒಂದು ಚೀಟಿ ಇಟ್ಟಿರ್ತಾರೆ ಲಕ್ಕಿ ಡ್ರಾ ತರ, ಅದು ಇನ್ಸ್ಟಂಟ್ ಅಂದ್ರೆ ಅಲ್ಲೇನೆ. ಈಗೆಲ್ಲ ಲಕ್ಕಿ ಡ್ರಾ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕಡೆಯಿಂದನೂ ಕಸ್ಟಮರ್ದು ಚೀಟಿ ತಾಳ್ತಾರೆ. ಆದ್ರೆ ಯಾವ್ದೋ ಅಟ್ ಲಾಸ್ಟ್ ಎಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲಕ್ಕಿ ಡ್ರಾನ ಎತ್ತುತ್ತಾರೆ. ಬಟ್ ಇನ್ಸ್ಟಂಟ್ ಡ್ರಾದಲ್ಲಿ ಹೇಗೆ ಅಂತಂದ್ರೆ ಅಲ್ಲೇನೆ ಚೀಟಿ ಹಾಕಿ ಅಲ್ಲೇನೆ ತೆಗಿತಾರೆ. ಅವತ್ತೊಂದು ಬೆಳಗಿಂದ ಸಂಜೆ ತನಕ ಯಾರು ಕಸ್ಟಮರ್ ಬಂದಿರ್ತಾರೆ ಆ ಚೀಟ್ಸ್ ಹಾಕಿ ಅವತ್ತೇನೆ ತೆಗೆದ್ಬಿಡ್ತಾರೆ. ಆ ಕಸ್ಟಮರ್ ಮುಂದೆನೆ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಮಾಡ್ತಕ್ಕಂತಹದ್ನ ಇನ್ಸ್ಟಂಟ್ ಡ್ರಾ, ಅವ್ರಿಗೆ ಬಹುಮಾನಗಳನ್ನ ಕೊಡ್ತಕ್ಕಂತಹದ್ನ ಮಾಡ್ತಾರೆ. ಲಕ್ಕಿ ಡ್ರಾ ಅಫ್ಕೋರ್ಸ್ ಆಗ್ಲೇ ಹೇಳ್ದಂಗೆ ಲಕ್ಕಿ ಡ್ರಾ ಅಂತಂದ್ರೆ ಎಲ್ಲಾ ಕಡೆಯಿಂದ ಈಗ ನೋಡಿ ಇಲ್ಲಿ ಯಾವ್ದು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಎಲ್ ಜಿ ಶೋರೂಮ್ ಆಗಿರ್ಬೋದು ಅಥವಾ ಗಿರಿಯಾಸ್ ಆಗಿರ್ಬೋದು. ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಈಗ ಕರ್ನಾಟಕದ ಎಲ್ಲಾ ಬ್ರಾಂಚ್ ಗಳಲ್ಲೂ ಅವ್ರದ್ದು ಔಟ್ಲೆಟ್ಸ್ ಗಳಿರುತ್ತೆ. ಆ ಔಟ್ಲೆಟ್ಸ್ ಅಲ್ಲಿ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಚೀಟ್ಸ್ ಅವರು ಏನ್ ಹಾಕಿರ್ತಾರೆ, ಲೆಟರ್ ಆಫ್ ಕೂಪನ್ಸ್ ಗಳನ್ನ ಹಾಕಿರ್ತಾರೆ. ಬಟ್ ಎಲ್ಲಾ ಕಡೆಯಿಂದ ಕಲೆಕ್ಟ್ ಆದ್ಮೇಲೆ ಒಂದು ಹಬ್ಬದ ಸೀಸನ್ ಅಲ್ಲೋ ಅಥವಾ ಬಿಗ್ ಬಿಲಿಯನ್ ಡೇನೋ ಅಥವಾ ಯಾವ್ದೋ ಒಂದು ಟೈಮ್ ಅಲ್ಲಿ ಅದನ್ನ ಓಪನ್ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಲಕ್ಕಿ ಡ್ರಾನ ಪಿಕ್ ಮಾಡಿ ಹೇಳ್ತಾರೆ. ಇದಕ್ಕೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಓಕೆನಾ. ಇನ್ಸ್ಟಂಟ್ ಅಂತಂದ್ರೆ ಅಲ್ಲೇನೆ ಆಗೋಗ್ಬಿಡುತ್ತೆ. ಬಟ್ ಲಕ್ಕಿ ಡ್ರಾಗಳೆಲ್ಲ ತುಂಬಾ ಡ್ಯೂರೇಷನ್ ಇರುತ್ತೆ. ಇದಕ್ಕೆ ಕೆಲವು ಸಲ ಗಾಡಿಗಳ ಆಫರ್ ಮಾಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ, ಸೈಕಲ್ ಕೊಡ್ತಾರೆ, ವಾಷಿಂಗ್ ಮಿಷಿನ್ ಗಳಿಗೆ ಆಫರ್ ಮಾಡ್ತಾರೆ. ಈ ತರ ತುಂಬಾನೇ ಆಫರ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಯೂಸಬಲ್ ಬೆನಿಫಿಟ್. ಏನ್ ಯೂಸಬಲ್ ಬೆನಿಫಿಟ್ ಅಂತಂದ್ರೆ ನಿಮ್ಗೆ ಆ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ಒಂದು ಯೂಸ್ ಆಗ್ತಾ ಇರುತ್ತೆ. ಈಗ ಯಾವ ತರ ಬೆನಿಫಿಟ್ ಅಂತಂದ್ರೆ ನೋಡಿ ಇಲ್ಲಿ ಈಗ ಫೆಸ್ಟಿವಲ್ ಸೀಸನ್ ಬಂತು ಅಂತ ಅನ್ಕೊಳ್ಳಿ. ನಿಮ್ಗೆ ಈಗ ದೀಪಾವಳಿ ಅಥವಾ ಗಣೇಶ ಹಬ್ಬ ಬಂತು ಅಂತಂದ್ರೆ ಮನೆಗೆ ಅಫ್ಕೋರ್ಸ್ ಸ್ವೀಟ್ ನ ತಗೊಬರ್ತೀರಾ, ಕರೆಕ್ಟಾ. ನೀವು ಯಾವ್ದೋ ಒಂದು ಐಟಮ್ ನ ತಗೊಳ್ಳೋದ್ರಿಂದ ಇನ್ನೊಂದು ಯೂಸ್ ಆಗ್ತಕ್ಕಂತಹ ಐಟಮ್ ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಯೂಸ್ ಆಗ್ಬೇಕು ಅದರಿಂದ. ಈಗ ಸ್ವೀಟ್ ಬಾಕ್ಸ್ ಅಫ್ಕೋರ್ಸ್ ದೀಪಾವಳಿ ಸೀಸನ್ ಅಲ್ಲಂತೂ ಈ ಯಾವ್ದದು ನಿಮ್ಗೆ ಸೋಂಪು ಪುಡಿ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮತ್ತೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ಬೂಮಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ತರದ್ದು ಯೂಸಬಲ್ ಪ್ರಾಡಕ್ಟ್ ಗಳನ್ನ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಫುಲ್ ಫೈನಾನ್ಸ್. ಏನ್ ಫುಲ್ ಫೈನಾನ್ಸ್ ಅಂತಂದ್ರೆ ನೀವು ದುಡ್ಡೇ ಕೊಡ್ಬೇಡಿ ಅಪ್ಪ, 0 ಡೌನ್ ಪೇಮೆಂಟ್, ನಾವೇ ಅಮೌಂಟ್ ಕೊಡ್ತೀವಿ, ಅದಾದ್ಮೇಲೆ ಅಮೌಂಟ್ ಅನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂತಾ ಹೋಗಿ ಅಂತ ಅಂದ್ಬಿಟ್ಟು ಸೇಲ್ಸ್ ಪ್ರಮೋಷನ್ ಈ ತರನು ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫೈನಲ್ ಆಗಿ ಸ್ಯಾಂಪ್ಲಿಂಗ್. ಏನ್ ಸ್ಯಾಂಪ್ಲಿಂಗ್ ಅಂತಂದ್ರೆ ನಿಮ್ಗೆ ಈಗ ಶೋರೂಮ್ ಗಳಿಗೆ ಹೋಗಿರ್ತೀರಾ, ಶೋರೂಮ್ ಗಳಿಗೆ ಹೋದಾಗ ಅಲ್ಲಿ ಪರ್ಫ್ಯೂಮ್ ಚೆಕ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಸ್ಯಾಂಪಲ್ ಗಳನ್ನ ಇಟ್ಟಿರ್ತಾರೆ, ಕರೆಕ್ಟಾ. ನೀವು ಏನ್ ಮಾಡ್ತೀರಾ, ಸ್ಪ್ರೇ ಮಾಡ್ಕೊಂಡು ನಿಮ್ಗೆ ಅದು ಇಷ್ಟ ಆಯ್ತು ಅಂತಂದ್ರೆ ಯೂಸ್ ಮಾಡ್ತೀರಾ, ಅಥವಾ ಇಷ್ಟ ಆಯ್ತು ಅಂತಂದ್ರೆ ಹೊಸ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ, ಇಲ್ಲ ಅಂದ್ರೆ ಆ ಸ್ಯಾಂಪಲ್ ಅನ್ನ ನೋಡ್ಬಿಟ್ಟು ಸುಮ್ಮಾಗ್ತೀರಾ. ಸೊ ಈ ತರ ಸ್ಯಾಂಪಲ್ ಗಳು ಕೂಡ ಕೊಡ್ತಾರೆ. ಹಾಗೇನೆ ಕಂಟೆಸ್ಟೆಂಟ್. ಏನ್ ಕಂಟೆಸ್ಟೆಂಟ್ ಅಂತಂದ್ರೆ ಒಂದು ಯಾವ್ದೋ ಒಂದು ಈವೆಂಟ್ ಗಳನ್ನ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಈಗ ಜೋಡಿಗಳು, ಈಗ ಹಸ್ಬೆಂಡ್ ಅಂಡ್ ವೈಫ್, ಹೊಸದಾಗಿ ಮದುವೆ ಆಗಿರೋರು ಅಥವಾ ಈಗ ಪಾಪವಾಗಿರೋರು ಆಕ್ಟಿವಿಟಿಗಳಿಗೆ ಇನ್ವಾಲ್ವ್ ಆಗ್ಬೇಕು, ಅವಾಗ ಅವರಿಗೆ ಹೊಸ ಪ್ರಾಡಕ್ಟ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ತರದ ಎಲ್ಲವನ್ನು ಕೂಡ ಸ್ಯಾಂಪಲ್ ಅಲ್ಲಿ 3 ಸ್ಯಾಂಪಲ್ ಕೆಲವು ಐಟಮ್ ಗಳನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಕಂಟೆಸ್ಟೆಂಟ್ ಇಂದ ಹೊರಗಿನ ಕಸ್ಟಮರ್ ಗಳನ್ನು ಕೂಡ ಎಂಗೇಜ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಈಗ ನೋಡಿ ಇಲ್ಲಿ ಜಾನ್ಸನ್ಸ್ ಬೇಬಿ ಅವ್ರದ್ದು ಇಡೀ ಅವ್ರದ್ದು ಒಂದು ಯಾವ್ದು ಬೇಬಿ ಕಿಟ್ ಅಂತ ಬರುತ್ತೆ. ಬೇಬಿ ಕಿಟ್ ಅಲ್ಲಿ ಏನಿರುತ್ತೆ, ಸೋಪ್ ಇರುತ್ತೆ, ಕ್ರೀಮ್ ಇರುತ್ತೆ, ಮಗುಗೆ ಏನೇನ್ ಬೇಕು ಕಂಪ್ಲೀಟ್ ಆಗಿ ಒಂದು ಕಿಟ್ ಅಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಎಂಗೇಜ್ ಮಾಡ್ಬೇಕು ಜನನ ಅಂತಂದ್ರೆ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾರೆ. 1 ವರ್ಷದ ಪಾಪನ್ ಕರ್ಕೊಂಡ್ ಬಂದ್ಬಿಟ್ಟು ಏನಾರು ಆಕ್ಟಿವಿಟಿ ಮಾಡ್ಸಿದ್ರೆ ಸೊ ಅದಕ್ಕೆ ಇದನ್ನ ಗಿಫ್ಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಈ ತರ ಎಲ್ಲ ಕಂಟೆಸ್ಟ್ ಪ್ರೋಗ್ರಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಸೇಲ್ಸ್ ಪ್ರಮೋಷನ್ ಅಂತಂದ್ರೇನು, ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ 11 ಡಿಫ್ರೆಂಟ್ ವೆರೈಟೀಸ್ ಆಫ್ ಸೇಲ್ಸ್ ಪ್ರಮೋಷನ್ ಯಾವ್ದು ಅನ್ನೋದು ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ತು. ಹಾಗಾದ್ರೆ ಪಬ್ಲಿಸಿಟಿ ಅಂತಂದ್ರೆ ಏನು ಗೈಸ್? ಇನ್ನ ಲಾಸ್ಟ್ ಒಂದೇ ಒಂದು ಸ್ಲೈಡ್ ಇದೆ, ಸ್ಲೈಡ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಚಾಪ್ಟರ್ ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟು. ಪಬ್ಲಿಸಿಟಿ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪಬ್ಲಿಸಿಟಿ ಇಸ್ ಎ non-personal, non-paid form of communication of some favorable news present in the mass media about the product or service. It has more credibility ಅಂತ ಹೇಳ್ತಾ ಇದ್ರೆ. ಏನು ಈಗ ನೋಡಿ ಇಲ್ಲಿ ಸೇಲ್ಸ್ ಪ್ರಮೋಷನ್ಗೂ ದುಡ್ಡು ಖರ್ಚು ಮಾಡ್ಬೇಕಾಗಿತ್ತು, ಪರ್ಸನಲ್ ಸೆಲ್ಲಿಂಗು ದುಡ್ಡು ಖರ್ಚಾಯ್ತಿತ್ತು, ಅಡ್ವರ್ಟೈಸಿಂಗು ಖರ್ಚಾಗ್ತಿತ್ತು. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಪಬ್ಲಿಸಿಟಿ ಅಂತಂದ್ರೆ ಏನು ಅಂದ್ರೆ ಇದು ನಾನ್ ಪರ್ಸನಲ್, ಡೈರೆಕ್ಟ್ ಆಗಿ ನನ್ನಿಂದ ಇನ್ನೊಬ್ರಿಗೆ ಗೊತ್ತಾಗ್ಬೇಕು ಅಂತ ಅನ್ನೋದಿಲ್ಲ. ಹಾಗೆ ನಾನ್ ಪೇಯ್ಡ್, ಯಾವುದೇ ರೀತಿಯಾದಂತಹ ಖರ್ಚುಗಳನ್ನ ಮಾಡಂಗಿಲ್ಲ. ಈಗ ಅಡ್ವರ್ಟೈಸ್ ಮಾಡ್ತಾನೆ ಅಂತಂದ್ರೆ ಬಿಸ್ನೆಸ್ ಮೆನ್ ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕು. ಆದ್ರೆ ಪಬ್ಲಿಸಿಟಿಲಿ ಯಾವುದೇ ರೀತಿಯಾದಂತಹ ದುಡ್ಡನ್ನು ಅವ್ನು ಖರ್ಚು ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಆತನು ಕೂಡ ಹೇಳ್ತಾ ಇಲ್ಲ. ಇದು ಕಮ್ಯುನಿಕೇಶನ್ ಆಫ್ ಸಮ್ ಫೇವರಬಲ್ ನ್ಯೂಸ್. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ಬಗ್ಗೆ ಯೂಸ್ ಮಾಡಿರ್ತಾರೆ, ಆ
ಅವರು ಇನ್ನೊಂದಷ್ಟು ಜನಕ್ಕೆ ಹೇಳ್ಬಿಡ್ಬೋದು. ಯಾವ್ದೋ ಒಂದು ಫಂಕ್ಷನ್ ಸಿಕ್ಕಾಗ ಈ ತರ ನಾನು ಯೂಸ್ ಮಾಡಿದ್ದೆ, ನೀವು ಅನುಕೂಲ ಆಗ್ಬೋದು, ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ಬೋದು. ಮಾಸ್ ಆಗಿ ಅದು ರೀಚ್ ಆಗುತ್ತೆ. ಯಾವ್ದ್ರ ಬಗ್ಗೆ? ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಅದನ್ನ ಪಬ್ಲಿಸಿಟಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂಥ ಪಬ್ಲಿಸಿಟಿಗೆ ಮೋರ್ ಕ್ರೆಡಿಬಿಲಿಟಿ ಇರುತ್ತೆ. ಕ್ರೆಡಿಬಿಲಿಟಿ ಅಂತಂದ್ರೆ ಶಕ್ತಿ ಸಾಮರ್ಥ್ಯ ಇರುತ್ತೆ. ಯಾರೋ ಒಬ್ರು ಪ್ರಮೋಷನಲ್ ಏನು ಪಬ್ಲಿಸಿಟಿ ಆಗ್ತಾ ಇದೆ ಅಂತಂದ್ರೆ, ಈಗ ನೋಡಿ ಆರ್ಟಿಸ್ಟ್ಗಳು, ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ಗಳು ಪಬ್ಲಿಸಿಟಿ ಆದಷ್ಟು, ಈಗ ಮಜಾ ಭಾರತ ಯಾವ್ದು ಸುಮಾರು ಕಾರ್ಯಕ್ರಮಗಳು ಬರ್ತಾ ಹೋಗುತ್ತೆ. ಸೊ ಅವ್ರಿಗೆ ಪಬ್ಲಿಸಿಟಿ ಆಗ್ಬೇಕು. ಪಬ್ಲಿಸಿಟಿ ಆದಾಗ ಏನಾಗುತ್ತೆ ಅಡ್ವಾಂಟೇಜ್? ಅವ್ರನ್ನ ಬೇರೆ ಬೇರೆ ಡಿಸ್ಟಿಕ್ ಗಳಲ್ಲಿ ಏನೇನ್ ಪ್ರೋಗ್ರಾಮ್ ಆಗುತ್ತೆ ಅವಾಗೆಲ್ಲ ಅವ್ರನ್ನ ಕಳಿಸ್ತಾರೆ. ಸೊ ಅದು ಏನಾಗುತ್ತೆ, ಮಾಸ್ ಆಗಿ ರೀಚ್ ಆಗ್ತಾ ಹೋಗುತ್ತೆ. ಸೊ ಅದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪಬ್ಲಿಸಿಟಿ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಪಬ್ಲಿಸಿಟಿ ಇಸ್ ಆನ್ ಅನ್ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಏನ್ ಹೇಳಿದ್ರು? ಅನ್ಪೇಯ್ಡ್, ಯಾವುದೇ ರೀತಿಯಾದಂತಹ ಅಮೌಂಟ್ ನ ಪೇ ಮಾಡ್ತಕ್ಕಂತಹದ್ದಿರಲ್ಲ. ಇಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಬೈ ದ ಮಾರ್ಕೆಟಿಂಗ್ ಫರ್ಮ್ ಅಂತ ಹೇಳ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಇದಕ್ಕೆ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇರ್ ಇಸ್ ನೋ ಐಡೆಂಟಿಫೈಡ್ ಸ್ಪಾನ್ಸರ್ ಫಾರ್ ದ ಕಮ್ಯುನಿಕೇಶನ್ ಆಫ್ ದ ಮೆಸೇಜ್ ಗೋಸ್ ಆಸ್ ಎ ನ್ಯೂ ಐಟಮ್. ಏನ್ ಹೇಳ್ತಿದ್ರೆ, ಒಂದು ಯಾವ್ದೋ ಒಂದು ಐಟಮ್ ಸೇಲ್ಸ್ ಮಾಡಕ್ಕೆ ಮೊದಲು ಇವ್ರು ಅಡ್ವರ್ಟೈಸಿಂಗ್ ಕೊಡ್ಬೇಕು ಅಂತಂದ್ರೆ ದುಡ್ಡು ಖರ್ಚು ಮಾಡ್ತಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪಾನ್ಸರ್ ಅಮೌಂಟ್ ಖರ್ಚಾಗ್ತಾ ಇಲ್ಲ ಅವ್ನ ಪ್ರಾಡಕ್ಟ್ ಮಾರ್ಲಿಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಪಬ್ಲಿಸಿಟಿ ಅಂದ್ರೇನು, ಪಬ್ಲಿಸಿಟಿಯ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಪಬ್ಲಿಕ್ ರಿಲೇಷನ್ ಅಂತ ಅನ್ನೋದು ನಿಮ್ಮ ಈ ಮಾರ್ಕೆಟಿಂಗ್ ಚಾಪ್ಟರ್ ನ ಲಾಸ್ಟ್ ಕಾನ್ಸೆಪ್ಟ್, ಫಾರ್ ಮೋಸ್ಟ್ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುವಂತಹ ಕ್ವಶನ್ ಇದಾಗಿದೆ. ಪಬ್ಲಿಕ್ ರಿಲೇಷನ್. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ಒಬ್ಬ ಬಿಸ್ನೆಸ್ ಮನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇದ್ದಾನೆ. ಸೊ ಈಗ ಅದ್ರದ್ದು ಏನಾಗ್ತಿದೆ, ಅವನು ಎಂಗೇಜ್ ಮಾಡ್ಕೊಳ್ಬೇಕು ತಾನೆ. ಆ ಪ್ರಾಡಕ್ಟ್ ಜನಕ್ಕೆ ಇಷ್ಟ ಆಯ್ತಾ, ಅದ್ರದ್ದು ಟೇಸ್ಟ್ ಇಷ್ಟ ಆಯ್ತಾ, ಮುಂದೆ ನಾನು ಇದನ್ನು ಇನ್ನೂ ಹೇಗೆ ಡೆವಲಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಾಗ್ಬೇಕಲ್ವಾ. ಸೊ ಪಬ್ಲಿಕ್ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್. ಫಂಕ್ಷನ್ ಪರ್ಫಾರ್ಮ್ಡ್ ಬೈ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ದೊಡ್ಡ ತುಂಬಾ ಚಿಕ್ಕದಿತ್ತು ಅಂತಂದ್ರೆ ಅದ್ರಲ್ಲೆಲ್ಲ ಪಬ್ಲಿಕ್ ರಿಲೇಶನ್ಶಿಪ್ ಆಫೀಸರ್ ಅಂತ ಇರೋದಿಲ್ಲ. ದೊಡ್ಡ ಆರ್ಗನೈಸೇಷನ್ ಇಂಡಸ್ಟ್ರೀಸ್ ಅಂತಂದ್ರೆ ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ಪಬ್ಲಿಕ್ ರಿಲೇಶನ್ಶಿಪ್ ಆಫೀಸರ್ ಅಂತ ಇರ್ತಾರೆ. ಅವ್ರು ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅನ್ನೋದು ಎಲ್ಲವನ್ನೂ ನೋಡ್ತಾ ಹೋಗೋಣ. ಅವರು ಪ್ರೆಸ್ ರಿಲೀಸ್ ಮಾಡ್ತಾರೆ. ಏನು, ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಅಂತಂದ್ರೆ ಒಂದು ಪ್ರೆಸ್ ರಿಲೀಸ್ ಮಾಡ್ಬಿಟ್ಟು ಅದ್ರಲ್ಲಿ ಏನೋ ಎಲ್ಲಾ ಟಿವಿ ಚಾನಲ್ ಅವರು, ನ್ಯೂಸ್ ಪೇಪರ್ ಅವರು ಬಂದಿರ್ತಾರೆ. ಅಲ್ಲಿ ನಮ್ದು ಹೊಸ ಪ್ರಾಡಕ್ಟ್ ನ ಮಾಡ್ತಾ ಇದೀವಿ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಿದೀವಿ ಅಂತ ಪ್ರೆಸ್ ರಿಲೀಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೆಸ್ ಕಿಟ್ ಅದಾದ್ಮೇಲೆ ಏನು, ಪ್ರೆಸ್ ರಿಲೀಸ್ ಮಾಡೋದಲ್ದೇ ಅಷ್ಟೇ ಅಲ್ಲದೆ ಒಂದು ಕಿಟ್ ನು ಕೂಡ ಕೊಡ್ತಕ್ಕಂತಹದ್ದಾಗಿರುತ್ತೆ. ಪ್ರಾಡಕ್ಟ್ ಬಗ್ಗೆ ಸಂಬಂಧಪಟ್ಟಂಗೆ ಎಲ್ಲವನ್ನೂ ಅದನ್ನ ಪ್ರೆಸ್ ಕಿಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಬ್ರೋಚರ್ಗಳು. ನೀವು ಕಾಲೇಜ್ಗೆ ಜಾಯಿನ್ ಆಗಕ್ಕಿಂತ ಮುಂಚೆ ಬ್ರೋಚರ್ ನ ಕೊಡ್ತಾರೆ ನಿಮ್ಗೆ. ಲಾಸ್ಟ್ ಅದು ಎಷ್ಟು ಯಾವಾಗಿಂದ ಸ್ಟಾರ್ಟ್ ಆಯ್ತು, ಇಲ್ಲಿ ತನಕ ಏನೇನ್ ಮೈಲ್ ಸ್ಟೋನ್ಸ್ ಗಳನ್ನ ರೀಚ್ ಮಾಡಿದೆ, ಸೊ ಇದ್ರದ್ದು ಸೇಲಿಯಂಟ್ ಫೀಚರ್ ಆಫ್ ದ ಕಾಲೇಜ್ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ರೌಚರ್ಸ್ ಅಲ್ಲಿ ತಿಳಿಸಿರ್ತಾರೆ. ಬ್ರೌಚರ್ಸ್ ನೀವು ಕಾಮನ್ ಆಗಿ ನೋಡಿರ್ತೀರಾ, ನೋಡಿರಲ್ಲ ಅಂತ ನಂಗೆ ಇಲ್ಲ. ನ್ಯೂಸ್ ಲೆಟರ್ಸ್, ಅಫ್ಕೋರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಇನ್ಫಾರ್ಮೇಶನ್ ಅವರು ಶೇರ್ ಮಾಡಿರ್ತಾರೆ, ಆ ತರದ್ದು ಆಗ್ಬೋದು. ಆನ್ಯುವಲ್ ರಿಪೋರ್ಟ್, ಒಂದು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅಲ್ಲೂ ಕೂಡ ಕೊಡ್ತಕ್ಕಂತಹದ್ದು ಆಗಿರುತ್ತೆ. ಇದೆಲ್ಲ ಏನು, ಟೂಲ್ಸ್ ಆಫ್ ಪಬ್ಲಿಕ್ ರಿಲೇಷನ್ಸ್. ನಾವ್ ಏನ್ ಆಕ್ಟಿವಿಟಿ ಮಾಡ್ತಿದೀವಿ, ನಾವ್ ಏನ್ ಬಿಸ್ನೆಸ್ ನ ರನ್ ಮಾಡ್ತಿದೀವಿ, ಹೇಗ್ ಮಾಡ್ತಾ ಇದೀವಿ, ನಮ್ಮ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು ಜನಕ್ಕೆ ರೀಚ್ ಮಾಡಿಸ್ತಕ್ಕಂತಹದ್ದು ಟೂಲ್ಸ್ ಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆನ್ಯುವಲ್ ರಿಪೋರ್ಟ್ ಗಳು ಹೇಗೆ ನಡೀತಾ ಇದೆ ಪ್ರತಿ ವರ್ಷ ಅಂತ ಅಂದ್ಬಿಟ್ಟು ಹೇಳೋದಾಗಿರ್ಬೋದು. ಕಾನ್ಫರೆನ್ಸ್ ಅಂಡ್ ಸೆಮಿನಾರ್ಸ್ ಗಳು ಪ್ರತಿ 1 ತಿಂಗಳಿಗೆ, 2 ತಿಂಗಳಿಗೆ, 6 ತಿಂಗಳಿಗೆ, ವರ್ಷದ್ದು ಸೆಮಿನಾರ್ ಗಳನ್ನ ಕಂಡಕ್ಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಕ್ಕಂತಹದ್ದಾಗಿರುತ್ತೆ. ದೊಡ್ಡ ಲೆವೆಲ್ ಅಲ್ಲಿ ಒಂದು ಈವೆಂಟ್ ಗಳನ್ನ ಆರ್ಗನೈಸ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ನ ರೀಚ್ ಮಾಡಿಸಬಹುದು. ಹಾಗೆ ಪಬ್ಲಿಕ್ ರಿಲೇಷನ್ ನ ಎಲ್ಲಾದ್ರೂ ಕರೆದು ಪ್ರಾಡಕ್ಟ್ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಅಂದ್ರೆ ಏನು ಡೀಟೇಲ್ಸ್ ಬೇಕು, ಇನ್ನು ಫರ್ದರ್ ಏನಾರು ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡೆಲ್ಲ ಆಗಿರುತ್ತೆ. ಸೊ ಇದು ಪಬ್ಲಿಕ್ ರಿಲೇಶನ್ಶಿಪ್ ಅಂತಂದ್ರೆ ರಿಲೇಶನ್ಶಿಪ್ ಮತ್ತೆ ಈ ಪಬ್ಲಿಕ್ ರಿಲೇಶನ್ಶಿಪ್ ಟೂಲ್ಸ್ ಗಳು ಏನೇನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗೈಸ್, ಅಲ್ಲಿಗೆ ನಿಮ್ಮ ಯಾವುದು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ ಯಾವ ಚಾಪ್ಟರ್, ಮಾರ್ಕೆಟಿಂಗ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗೀತು. ಸೊ ಈಗ ಇದು 4ನೇ ವಿಡಿಯೋ ಅಲ್ವಾ. ಫಸ್ಟ್ ವಿಡಿಯೋದಿಂದ ನಾವ್ ಏನ್ ಕಲ್ತು ಅಂತ ಅಂದ್ಬಿಟ್ಟು ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ. ಅಲ್ಲಿಗೆ ನಿಮ್ಮ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಹೇಳಿದೀನಿ ನಿಮ್ಗೆ ಈ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಕವರ್ ಅಪ್ ಟು 21 ಮಾರ್ಕ್ಸ್, 21 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೀನಿ. ಸೊ 7 ಕ್ವಶನ್ಸ್ ಗಳು ಅಪಿಯರ್ ಆಗುತ್ತೆ. ಪಾರ್ಟ್ ಎ ಅಲ್ಲಿ 3 ಕ್ವಶನ್, ಪಾರ್ಟ್ ಬಿ ಅಲ್ಲಿ 1, ಪಾರ್ಟ್ ಸಿ ಅಲ್ಲಿ ಅಂದ್ರೆ 4 ಮಾರ್ಕ್ಸ್ ಇಂದು 2 ಬರುತ್ತೆ.
ಹಾಗೆ ಪಾರ್ಟ್ ಡಿ ಅಂದ್ರೆ 8 ಮಾರ್ಕ್ಸ್ ಒಂದು ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ. ಇನಿಷಿಯಲಿ ಮಾರ್ಕೆಟ್ ಅಂದ್ರೇನು, ಮಾರ್ಕೆಟಿಂಗ್ ಅಂತಂದ್ರೇನು, ಮಾರ್ಕೆಟಿಂಗ್ ಗೆ ಡೆಫಿನೇಷನ್ ಏನ್ ಹೇಳುತ್ತೆ, ಫೀಚರ್ ಆಫ್ ಮಾರ್ಕೆಟಿಂಗ್ ಏನೇನ ಮಾರ್ಕೆಟೆಡ್ ಮಾಡ್ತಾರೆ, ಪ್ರಾಡಕ್ಟ್ ಬಿಟ್ಟು ಸರ್ವಿಸ್ನು ಕೂಡ. ಸೊ ಮಾರ್ಕೆಟರ್ ಅಂತಂದ್ರೇನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಮಾರ್ಕೆಟಿಂಗಿಗೂ ಹಾಗೂ ಸೆಲ್ಲಿಂಗು ಇರ್ತಕ್ಕಂತಹ ಡಿಫರೆನ್ಸಸ್ ಗಳೇನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗೆ ಇರ್ತಕ್ಕಂತಹ ಫಿಲಾಸಫಿಗಳು ಏನೇನು ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಅಂತಂದ್ರೆ ಏನು ಅನ್ನೋದು ನೋಡಿದ್ವಿ. ಸ್ಟ್ಯಾಂಡರ್ಡೈಸೇಷನ್, ಗ್ರೇಡಿಂಗ್ ಆಫ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ರೋಲ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೆ ಏನು ಅನ್ನೋದು ಇಲ್ಲಿಂದ 2ನೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋದ್ರಲ್ಲಿ ಪ್ರಾಡಕ್ಟ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಪ್ಲೇಸ್, ಪ್ರೈಸ್ ಮತ್ತೆ ಪ್ರಮೋಷನಲ್ ಟೂಲ್ಸ್ ಗಳನ್ನ ಹೇಗೆ ಬರುತ್ತೆ ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋದನ್ನ ನೋಡಿದ್ವಿ. ಹಾಗೆ ಪ್ರಾಡಕ್ಟ್ ಅಂತಂದ್ರೇನು, ಪ್ರಾಡಕ್ಟ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ, ಕನ್ಸ್ಯೂಮರ್ ಪ್ರಾಡಕ್ಟ್ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಅದರ ಅಂಡರ್ ಅಲ್ಲಿ ಬರ್ತಕ್ಕಂತಹ ಎಲ್ಲವನ್ನೂ ನಾವು ಕಂಪ್ಲೀಟ್ ಆಗಿ ನೋಡ್ತೀವಿ. ಕನ್ಸ್ಯೂಮರ್ ಪ್ರಾಡಕ್ಟ್, ಅದರ ಅಂಡರ್ ಅಲ್ಲಿ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂದ್ರೆ ಏನು, ಅದ್ರ ಫೀಚರ್ ಗಳೇನು, ಶಾಪಿಂಗ್ ಪ್ರಾಡಕ್ಟ್ ಅಂತಂದ್ರೇನು, ಅದ್ರ ಫೀಚರ್ ಏನು, ಹಾಗೆ ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತಂದ್ರೇನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ ಅಂತಂದ್ರೇನು, ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೇನು, ಹಾಗೆ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೆ ಯಾವ್ದು, ಹಾಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ, ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. 3ನೇ ವಿಡಿಯೋದಲ್ಲಿ ಬ್ರ್ಯಾಂಡಿಂಗ್ ಅಂದ್ರೇನು, ಅದ್ರ ಅಡ್ವಾಂಟೇಜಸ್ ಗಳು ಏನು, ಕಸ್ಟಮರ್ಗೆ ಮತ್ತೆ ಮಾರ್ಕೆಟರ್ಗೆ ಅಂತ ಅಂದ್ಬಿಟ್ಟು, ಒಂದು ಗುಡ್ ಬ್ರ್ಯಾಂಡ್ ಇರಬೇಕು ಅಂತಂದ್ರೆ ಅದಕ್ಕೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳಿವೆ ಅಂತ ಅನ್ನೋದು. ಪ್ಯಾಕೇಜಿಂಗ್ ಅಂತಂದ್ರೇನು, ಅದರಲ್ಲಿ 3 ಲೆವೆಲ್ಸ್ ಆಫ್ ಪ್ಯಾಕೇಜಿಂಗ್ ಯಾವ್ಯಾವ್ದಿದೆ, ಅದು ಫಂಕ್ಷನ್ ಏನ್ ಮಾಡುತ್ತೆ, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಲೇಬಲಿಂಗ್ ಅಂತಂದ್ರೇನು, ಯಾಕೆ ಲೇಬಲ್ ತುಂಬಾ ಇಂಪಾರ್ಟೆಂಟ್, ಅದು ಫಂಕ್ಷನ್ ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟಿದ್ದೀರಾ. ಒಂದು ಪ್ರೈಸಿಂಗ್ ಅಂತಂದ್ರೇನು, ಒಂದು ಪ್ರಾಡಕ್ಟ್ ಗೆ ಯಾವ ತರ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ನೋಡಿದೀರಾ. ಒಂದು ಪ್ರಾಡಕ್ಟ್ ಗೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಫ್ಯಾಕ್ಟರ್ ಗಳು ಕನ್ಸಿಡರ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಆಬ್ಜೆಕ್ಟಿವ್ ಆಫ್ ಪ್ರೈಸಿಂಗ್ ಅಂತಂದ್ರೆ ಏನು, ಹಾಗೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಮಾಡ್ತೀರಾ ಅಂತ ಗೊತ್ತಾಯ್ತು. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡೈರೆಕ್ಟ್ ಫಾರ್ಮ್ ಆಫ್ ಡಿಸ್ಟ್ರಿಬ್ಯೂಷನ್, ಇಂಡೈರೆಕ್ಟ್ ಫಾರ್ಮ್ ಆಫ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಒಬ್ಬ ಮಿಡಲ್ ಮ್ಯಾನ್ ಏನೇನ್ ಕೆಲಸಗಳನ್ನ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್, ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮತ್ತೇನೆ ಅಂಡರ್ ಅಲ್ಲಿ ಬರ್ತಕ್ಕಂತಹ 1 ಲೆವೆಲ್, 2 ಲೆವೆಲ್, 3 ಲೆವೆಲ್ ಯಾವ್ದಿದೆ ಅನ್ನೋದು. ಡೈರೆಕ್ಟ್ ಏನು, ಇಂಡೈರೆಕ್ಟ್ ಮೆಥಡ್ ಅಲ್ಲಿ 3 ಲೆವೆಲ್ ಗಳು ಯಾವ್ದು, ಮ್ಯಾನುಫ್ಯಾಕ್ಚರಿಂಗ್ ಇಂದ ರಿಟೇಲರ್, ರಿಟೇಲರ್ ಇಂದ ಕಸ್ಟಮರ್, ಈ ತರ ಯಾವ್ಯಾವ್ದು 3 ಲೆವೆಲ್ ಇದೆ ಅನ್ನೋದನ್ನ ನೋಡಿದ್ರ. ಒಂದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತಂದ್ರೆ ಏನೇನೆಲ್ಲ ಫ್ಯಾಕ್ಟರ್ಸ್ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನ ನೋಡಿದ್ರೆ, ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು, ಕಾಂಪೊನೆಂಟ್ಸ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಏನೇನಿದೆ ಅನ್ನೋದು ಅರ್ಥ ಆಯ್ತು. ಪ್ರಮೋಷನ್ ಅಂತಂದ್ರೇನು, ಪ್ರಮೋಷನ್ ಮಿಕ್ಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಅಡ್ವರ್ಟೈಸಿಂಗ್, ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನಂತ ಮಾಡ್ಕೊಂಡಿದೀವಿ, ಅಡ್ವರ್ಟೈಸಿಂಗ್ ಫೀಚರ್ ಗಳೇನು, ಅಡ್ವರ್ಟೈಸಿಂಗ್ ಲಿಮಿಟೇಷನ್ ಅಥವಾ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಏನು ಅನ್ನೋದನ್ನ ಎಲ್ಲ ಅರ್ಥ ಮಾಡ್ಕೊಂಡಿದೀವಿ. ಆಬ್ಜೆಕ್ಟಿವ್ ಆಫ್ ಎಗೇನೆಸ್ಟ್ ಅಡ್ವರ್ಟೈಸಿಂಗ್ ವಿರುದ್ಧ ಇರ್ತಕ್ಕಂತಹ ಕೆಲವು ತತ್ವಗಳು ಏನೇನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೇನು, ಅದ್ರ ಫೀಚರ್ ಏನು, ಮತ್ತೆ ಒಂದು ಪರ್ಸನಲ್ ಸೆಲ್ಲಿಂಗ್ ಇಂದ ಕಸ್ಟಮರ್ಸ್ ಗೆ, ಬಿಸ್ನೆಸ್ ಮನ್ ಗೆ, ಸೊಸೈಟಿಗೆ ಹೇಗೆಲ್ಲ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಅಡ್ವರ್ಟೈಸಿಂಗು ಮತ್ತೆ ಸೆಲ್ಲಿಂಗು, ಪರ್ಸನಲ್ ಸೆಲ್ಲಿಂಗು ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅಂತ ಅರ್ಥ ಆಗಿದೆ. ಸೇಲ್ಸ್ ಪ್ರಮೋಷನ್ ಅಂತಂದ್ರೇನು, ಸೇಲ್ಸ್ ಪ್ರಮೋಷನ್ ಇಂದ ಆಗ್ತಕ್ಕಂತಹ ಅಡ್ವಾಂಟೇಜಸ್ ಗಳು, ಮೆರಿಟ್ಸ್ ಗಳು, ಲಿಮಿಟೇಷನ್ಸ್ ಗಳು ಏನು, ಕಾಮನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂತಹ ಸೇಲ್ಸ್ ಪ್ರಮೋಷನಲ್ ಟೂಲ್ಸ್ ಗಳು ಯಾವ್ದು, ಆಕ್ಟಿವಿಟೀಸ್ ಗಳು ಯಾವ್ದು ಅಂತ 11 ಪಾಯಿಂಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಪಬ್ಲಿಸಿಟಿ ಅಂತಂದ್ರೆ ಏನು, ಇಂಪಾರ್ಟೆಂಟ್ ಫೀಚರ್ ಆಫ್ ಪಬ್ಲಿಸಿಟಿ ಅಂತಂದ್ರೇನು, ಹಾಗೆ ಫೈನಲ್ ಆಗಿ ಪಬ್ಲಿಕ್ ರಿಲೇಷನ್ ಅಂತಂದ್ರೆ ಏನು, ಮತ್ತೆ ಪಬ್ಲಿಕ್ ರಿಲೇಷನ್ ಗೆ ಯೂಸ್ ಮಾಡ್ತಕ್ಕಂತಹ ಟೂಲ್ಸ್ ಗಳು ಯಾವ್ಯಾವ್ದು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ತಿದ್ದೀನಿ. ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಸ್ಟಿಲ್ ಗಾಯ್ಸ್ ಇರ್ತಾ ಇದೀನಿ ನೋಡಿ, ಇಲ್ಲಿ ಏನಾರ ಡೌಟ್ ಗಳು, ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಕೇಳಿ. ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಅಂತ ಹೇಳದೇ ಇಲ್ಲ. ಸೊ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಸೊ ಇನ್ನ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಎಷ್ಟು ಉಳಿಯುತ್ತೆ, ಇನ್ನು ಒಂದೇ ಒಂದು ಚಾಪ್ಟರ್ ಗಳು ಉಳಿಯುವಂತದ್ದು. ನಿಮ್ಗೆ ಇನ್ನುವೇ ಡೆವಲಪ್ಮೆಂಟ್ ಮಾಡಕ್ಕೆ ಏನು ಕ್ವಶನ್ ಪೇಪರ್ ಅನಾಲಿಸಿಸ್ ಅವನ್ನೆಲ್ಲ ನೆಕ್ಸ್ಟ್ ನನಗೂ ಒಂದಷ್ಟು ಟಾರ್ಗೆಟ್ ಗಳಿದೆ, ಅವನ್ನೆಲ್ಲ ಮಾಡ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂತಹದ್ದು ಬೇಡ. ಟೈಮ್ಲಿ ನಿಮ್ಗೆ ಹತ್ರ ಬರ್ತಾ ಹೋದಂಗೆ ಒಂದು ಸ್ಪೀಡ್ ನ ನಾವು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. ಸೊ ನಿಮಗೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಯಾವುದು, ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 10 ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಕಂಪ್ಲೀಟ್ ಆಯ್ತು. ಸೊ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಗಳೆಲ್ಲ ಈಗಾಗಲೇ ಗೊತ್ತಿದೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೇನೆ ಕ್ಲಾಸು ಕ್ಲೀನ್ ಆಗಿ ಎಂಗೇಜ್ ಆಗಿ ನೋಟ್ಸ್ ಗಳನ್ನ ಕೀ ಪಾಯಿಂಟ್ ಮಾಡ್ಕೊಂಡು ಬರ್ಕಲ್ತಾ ಹೋಗಿ. ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಆಗ್ಬೇಡಿ, ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ, ನನಗೂ ಗೊತ್ತಾಗಿರುತ್ತೆ. ಸೊ ನಿಮ್ಗೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಪೇರೆಂಟ್ಸ್ ಬಂದು ಹೇಳ್ತಾ ಇರ್ತಾರೆ, ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನೀವು ಎಷ್ಟೊಂದು ಅವಾಯ್ಡ್ ಮಾಡಿರ್ತೀರಾ ಫ್ರೆಂಡ್ಸ್ ಜೊತೆ ಹೊರಗೋಗಂತಹದ್ದು.
ತುಂಬಾ ಟೆನ್ಷನ್ ತಗೊಳ್ಬೇಡಿ, ಫ್ರೀ ಆಗಿರಿ. ಕಾನ್ಸೆಪ್ಟ್ ಎಲ್ಲ ತುಂಬಾ ಈಸಿ ಆಗಿದೆ, ಸ್ಮೂತ್ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗೆಲ್ಲ ಅಸೈನ್ಮೆಂಟ್ ಬರೆದು ಕೊಟ್ಟು ಸಬ್ಮಿಟ್ ಮಾಡಿದೀರಾ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಸೊ ಅವೆಲ್ಲ ಮುಗಿಸ್ಕೊಂಡಿದ್ದೀರಾ, ಆಮೇಲೆ ಅಟೆಂಡೆನ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅನ್ನೋದು ಇದೆ. ಸೊ ನೆಕ್ಸ್ಟ್ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಏನ್ ಬೇಕು ಪ್ರಿಪರೇಷನ್ಸ್ ಈಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಸಿಲೆಬಸ್ ಮುಗಿಸೋ ಸ್ಟೇಜಿಗೆ ಬಂದಿರ್ತಾರೆ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ವಿಡಿಯೋಸ್ ಗಳಿಗೆ ನಿಮ್ಗೆ ಅಪ್ಲೋಡ್ ಮಾಡೋದ್ರಲ್ಲಿ ಒಂದು ಬ್ಯಾಲೆನ್ಸ್ ನೋಡ್ಕೊಂಡಿದೆ. ಯಾವ್ದು ಲಾಸ್ಟ್ ಚಾಪ್ಟರ್? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನೋ ಚಾಪ್ಟರ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನೋ ಚಾಪ್ಟರ್ ನ ಮ್ಯಾಕ್ಸಿಮಮ್ ಅಂತಂದ್ರೆ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಅಂದ್ರೆ 1.5 ವಿಡಿಯೋ ಆಗುತ್ತೆ ಅಷ್ಟೇನೆ, ಮ್ಯಾಕ್ಸಿಮಮ್. ಇಲ್ಲ ಅಂತಂದ್ರೆ ಒಂದು ವಿಡಿಯೋದಲ್ಲಿನೇ ಆಯ್ತು ಅಂತಂದ್ರೆ ಆ ವಿಡಿಯೋದಲ್ಲಿ ಕವರ್ ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಡೌಟ್ ಗಳು ಇತ್ತು ಅಂತಂದ್ರೆ ಕೇಳ್ತಾ ಹೋಗಿ, ಚೆನ್ನಾಗಿ ಎಕ್ಸಾಮ್ ನ ಅಟೆಂಡ್ ಮಾಡಿ. ಈಗಾಗಲೇ ನಿಮ್ಗೆ FA3 ಮುಗಿದುತ್ತೆ, ಪ್ರಿಪೇರ್ಟ್ರಿ ಇನ್ನೇನ್ ಹತ್ರಕ್ಕೆ ಬಂದ್ಬಿಡುತ್ತೆ, ಇನ್ನೊಂದು ಚಾಪ್ಟರ್ ಆಗಿದ ತಕ್ಷಣ ಪ್ರಿಪೇರ್ಟ್ರಿನೂ ಕೂಡ ಅಟೆಂಡ್ ಮಾಡುವಂತೆ. ಎಲ್ಲರೂ ಚೆನ್ನಾಗಿ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ಇಲ್ಲಿಗೆ ನಿಮ್ಮ ಯಾವುದು 10th ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಕಂಪ್ಲೀಟ್ ಆಯ್ತು.